ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಿಮ್ಗೋಸ್ಕರ ಇವತ್ತು ಕಷ್ಟಪಟ್ಟು ಹುಡುಕಿ ಒಂದು ಒಳ್ಳೆ ಫ್ಯಾಂಟಸಿ ಮೂವಿನ ತಗೊಂಡ್ಬಂದಿದ್ದೀನಿ. ನಾರ್ಮಲ್ ಆಗಿ ಫ್ಯಾಂಟಸಿ ಮೂವಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಫ್ಯಾರಿ ಟೈಲ್ ಇರೋ ತರ ಒಂದು ಫ್ಯಾಂಟಸಿ ಮೂವಿ ತುಂಬಾನೇ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಈ ಮೂವಿಯ ಒನ್ ಲೈನರ್ ಹೇಳ್ಬೇಕಂದ್ರೆ, ಒಂದು ಚಿಕ್ಕ ವಿಲೇಜ್ ಅಲ್ಲಿ ಒಂದು ಮಗು ಹುಟ್ಟುತ್ತೆ. ಆ ಮಗು ಮೇಲೆ ಇರೋ ಬರ್ತ್ ಮಾರ್ಕ್ಸ್ ಎಲ್ಲ ನೋಡ್ಬಿಟ್ಟು ಇದು ತುಂಬಾನೇ ಲಕ್ಕಿ ಆದ ಮಗು, ಒಳ್ಳೆ ರಾಜಯೋಗ ಇರೋ ತರ ಒಂದು ಮಗು. ಕೋಟಿಯಲ್ಲೊಬ್ಬರಿಗೆ ಈ ತರ ಮಗುನ ಹುಟ್ಟೋದು ಅಷ್ಟೇ ಅಲ್ಲ, ಫ್ಯೂಚರ್ ಅಲ್ಲಿ ಮಗು ಒಂದು ರಾಣಿನ ಮದ್ವೆ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅನ್ನೋ ತರ ಹೇಳಿರ್ತಾರೆ. ಈ ವಿಷಯ ಗೊತ್ತಾದ್ಮೇಲೆ ರಾಜಗೆ ಟೆನ್ಷನ್ ಆಗ್ಬಿಟ್ಟು, ನನ್ ಮಗಳನ್ನ ಮದ್ವೆ ಮಾಡ್ಕೊಳ್ಳೋನು ಚಿಕ್ಕ ವಿಲೇಜ್ ಅಲ್ಲಿ ಇರ್ತಾನ, ಒಂದು ವಿಲೇಜ್ ಹುಡುಗನಿಗೆ ನನ್ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಬೇಕಾ? ಅದೆಲ್ಲ ಆಗೋದಿಲ್ಲ, ಆ ಮಗುನ ನಾನು ಸಾಯಿಸ್ತೀನಿ ಅಂತ ಹೇಳಿ ಏನೋ ಪ್ಲಾನ್ ಮಾಡಿ ಮಗುನ ಸಾಯಿಸಕ್ಕೆ ಪ್ರಯತ್ನ ಪಡ್ತಾರೆ. ಮಗು ಸತ್ತೋಗಿದೆ ಅಂತ ಅವ್ರು ಅನ್ಕೊಳ್ಳೋದು, ಬಟ್ ಮಗು ಸತ್ತಿಲ್ಲ, ಮಗು ಬದುಕೇ ಇರುತ್ತೆ. ಈ ವಿಷಯ ಅವ್ನ್ ದೊಡ್ಡವನಾದ್ಮೇಲೆನೆ ನಮ್ ರಾಜಾಗೆ ಗೊತ್ತಾಗೋದು. ಆತರ ಗೊತ್ತಾದ್ಮೇಲೆ ಸುಮ್ನೆ ಇರ್ತಾರ, ಮತ್ತೆ ಅವನನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆತರ ಏನೆಲ್ಲ ಪ್ಲಾನ್ ಮಾಡಿದ್ರು, ಆತರ ಪ್ಲಾನ್ ಅಲ್ಲಿ ರಾಜ ಸಕ್ಸಸ್ ಕಾಣಿದ್ರ ಅಥವಾ ಈ ಕಥೆಯಲ್ಲಿ ಬರೋ ಚಿಕ್ಕ ಹುಡುಗನೇ ನಮ್ ಹೀರೋ ಅಲ್ವಾ, ಅವ್ನ್ ಗೆಲ್ತಾನ ಅನ್ನೋದೇ ಈ ಮೂವಿಯ ಫುಲ್ ಸ್ಟೋರಿ. ಇದು 2013 ಅಲ್ಲಿ ರಿಲೀಸ್ ಆಗಿರೋದು. ಈ ಮೂವಿಯ ಹೆಸರು ದ ಡೆವಿಲ್ ವಿತ್ 3 ಗೋಲ್ಡನ್ ಹೇರ್ಸ್ ಅಂತ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮ ಇನ್ನೂ ಯಾರಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಷ್ಟೇ ಅಲ್ಲ, ಇನ್ನು ಯಾರಾದ್ರೂ ನನ್ನ ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡದೇ ಇದ್ರೆ ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅದು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅಲ್ಲಿ ಸಿಗುತ್ತೆ. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಂದು ದೊಡ್ಡ ಅರಮನೆನ ತೋರಿಸ್ತಾರೆ. ಬೆಟ್ಟದ ಮೇಲೆ ಇರೋ ಅರಮನೆ. ಇನ್ನು ಅರಮನೆ ಅಂದ್ರೆ ರಾಜ ಅವ್ರು ಇರ್ತಾರಲ್ವಾ, ಆ ಬೆಟ್ಟದಿಂದ ಒಂದ್ ಚೂರ್ ದೂರದಲ್ಲಿ ಒಂದು ಸಣ್ಣ ವಿಲೇಜ್ ಇರುತ್ತೆ. ಆ ವಿಲೇಜ್ ತುಂಬಾನೇ ಚೆನ್ನಾಗಿರುತ್ತೆ. ಅಲ್ಲಿರೋ ಜನಗಳು ಕೂಡ ಅಷ್ಟೇ ನೆಮ್ಮದಿಯಾಗಿ ಬದುಕ್ತಾ ಇರ್ತಾರೆ. ಇನ್ನು ಹೇಳ್ಬೇಕಂದ್ರೆ ಅಲ್ಲಿರೋ ಜನಗಳೆಲ್ಲರೂ ವ್ಯವಸಾಯನೇ ಮಾಡೋದು. ಆ ತರ ಇರ್ಬೇಕಾದ್ರೆ ಆ ವಿಲೇಜ್ ಅಲ್ಲಿ ಒಂದು ಮಗು ಹುಟ್ಟುತ್ತೆ. ಅದನ್ನ ಡೆಲಿವರಿ ಮಾಡಿರೋ ಲೇಡಿ ಆ ಮಗುನ ನೋಡಿದ ತಕ್ಷಣ ತುಂಬಾ ಆಶ್ಚರ್ಯ ಪಡ್ತಾರೆ. ಈ ಮಗು ಮೈ ಮೇಲೆ ಇರೋ ಬರ್ತ್ ಮಾರ್ಕ್ಸ್ ಎಲ್ಲ ನೋಡಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ಕೋಟಿಯಲ್ಲೊಬ್ಬರಿಗೆ ಈ ತರ ಮಗು ಹುಟ್ಟೋದು, ಈ ಮಗು ತುಂಬಾನೇ ಲಕ್ಕಿ, ತಗೊಳ್ಳಿ ಮಗುನ ಅಂತ ಹೇಳಿ ಆ ಮಗುನ ಅವ್ರ ಅಮ್ಮ ಕೈಲಿ ಕೊಡ್ತಾರೆ. ಅವ್ರಮ್ಮ ಮಗುನ ಆಶ್ಚರ್ಯವಾಗಿ ನೋಡ್ತಾ ಇರ್ಬೇಕಾದ್ರೆ ಅವ್ರಪ್ಪ ಅನ್ನೋ ಜಾಗಕ್ಕೆ ಬರ್ತಾ ಇದಾರೆ. ಏನ್ ಹೇಳ್ತಾ ಇದ್ದೀರಾ, ನಮ್ ಮಗನ್ ಬಗ್ಗೆ ಏನ್ ಹೇಳ್ತಾ ಇದ್ದೀರಾ ಅಂದಾಗ, ನಿನ್ ಮಗ ತುಂಬಾನೇ ಲಕ್ಕಿ ಅಪ್ಪ. ಇನ್ನು ಹೇಳ್ಬೇಕಂದ್ರೆ ನಿನ್ ಮಗನ್ಗೆ ಯಾವಾಗೂ ಲಕ್ ಅನ್ನೋದು ಜೊತೆಗೆ ಇರುತ್ತೆ. ಕೆಟ್ಟದು ಅಂತ ಅವನ ಹತ್ರ ಬರೋದಕ್ಕೂ ಆಗಲ್ಲ, ಯಾಕಂದ್ರೆ ಅವ್ನ ಸುತ್ತ ಯಾವಾಗೂ ಒಂದು ಪಾಸಿಟಿವ್ ಎನರ್ಜಿ ಸುತ್ತಾನೆ ಇರುತ್ತೆ. ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ನಿನ್ ಮಗನ್ಗೆ ಒಂದು ಒಳ್ಳೆ ರಾಜಯೋಗ ಇದೆ, ಫ್ಯೂಚರ್ ಅಲ್ಲಿ ಒಂದು ರಾಣಿನ ಮದ್ವೆ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಅಪ್ಪ ಅಮ್ಮ ಇಬ್ಬರಿಗೂ ತುಂಬಾನೇ ಸಂತೋಷ ಆಗುತ್ತೆ. ಈ ತರ ಡೆಲಿವರಿ ಮಾಡಿರೋ ಲೇಡಿ ಹೇಳ್ತಾ ಇರೋದನ್ನ ಹೊರಗಡೆಯಿಂದ 2-3 ಮಕ್ಕಳು ಕೇಳಿಸ್ಕೊಂಡಿರ್ತಾರೆ. ಇನ್ನ ಅವ್ರು ಕೇಳಿಸ್ಕೊಂಡಿದ್ರೆ ಅವ್ರ ಬಾಯಿ ಸುಮ್ನೆ ಇರುತ್ತಾ? ಆ ವಿಷಯನ ಹೋಗಿ ಇನ್ನೊಬ್ರ ಹತ್ರ ಹೇಳಿ, ಅದಿನ್ನೊಬ್ರ ಹತ್ರ ಹೇಳಿ, ಆ ತರ ಈ ರೂಮರು ಊರ್ ಸುತ್ತ ಹರಡಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ. ಇನ್ ಊರಲ್ಲೇ ಇರತ್ತ ಈ ವಿಷಯ. ಇದು ಹಂಗೆ ಆ ರಾಜ ಮನೆತನದಲ್ಲಿ ಕೆಲಸ ಮಾಡೋ ಒಬ್ಬ ಸೈನಿಕನ್ ಕಿವಿಗೂ ಬೀಳುತ್ತೆ. ಇನ್ ಅವ್ನ ಅದನ್ನ ಎತ್ಕೊಂಡೋಗಿ ಸ್ಟ್ರೇಟ್ ಆಗಿ ರಾಜ ಅವ್ರ ಮಂತ್ರಿ ಹತ್ರ ಹೇಳಿದ್ರೆ ಆ ಮಂತ್ರಿ ಅದನ್ನ ರಾಜನ್ಗೆ ಹೇಳ್ಬೇಕು ಅಂತ ಎತ್ಕೊಂಡ್ ಹೋಗ್ತಾನೆ ಆ ಮೆಸೇಜ್ ನ. ಅದ್ರಲ್ಲಿ ರಾಜ ಒಳಗಡೆ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇರ್ತಾರೆ. ಅಂದ್ರೆ ಏನೋ ಒಂದು ಐಟಮ್ ನ ಗೋಲ್ಡ್ ಆಗಿ ಚೇಂಜ್ ಮಾಡ್ಬೇಕು ಅಂತ ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇರೋದು. ಈಗ ಈ ವಿಷಯನ ಹೇಳ್ಬೇಕು ಅಂತ ಮಂತ್ರಿ ಕೂಡ ಟೀ ಎಲ್ಲ ಎತ್ಕೊಂಡು ಆ ಜಾಗಕ್ಕೆ ಬಂದಿರ್ತಾರಲ್ಲ, ಡೋರ್ ಓಪನ್ ಮಾಡ್ಕೊಂಡ್ ಬಂದಿರೋ ಅರ್ಜೆಂಟ್ ಅಲ್ಲಿ ಡೋರ್ ಕ್ಲೋಸ್ ಮಾಡಿರಲ್ಲ, ಸೊ ಅವ್ರ ಮಗಳು ಕೂಡ ಒಳಗಡೆ ಬಂದ್ಬಿಡ್ತಾಳೆ. ಇನ್ನು ಹೇಳ್ಬೇಕಂದ್ರೆ ರಾಜಾಗೆ ಹೆಂಡತಿ ಅಂತ ಇಲ್ಲ, ಅಂದ್ರೆ ಚಿಕ್ಕ ಹುಡುಗಿಗೆ ಅಮ್ಮ ಇಲ್ಲ, ಅವರು ಸ್ವಲ್ಪ ವರ್ಷಗಳಿಂದ ತೀರ್ಕೊಂಡಿರ್ತಾರೆ. ಇವ್ರು ಕೂಡ ಎಕ್ಸ್ಪೆರಿಮೆಂಟ್ ಅಂತ ಯಾವಾಗೂ ರೂಮ್ ಒಳಗಡೆನೆ ಇರ್ತಾರ. ಅವ್ರ ಮಗಳ ಕಡೆ ಅಷ್ಟ ಗಮನ ಕೊಡೋದಿಲ್ಲ. ಸೊ ಚಿಕ್ಕ ಹುಡುಗಿ ಈಗ ಹಂಗೆ ಬಾಲ್ ನ ಬಂದು ಅವ್ರ ಕಡೆ ಉರುಳಿಸ್ಬಿಟ್ಟು, ಅಪ್ಪ ಬನ್ನಿಪ್ಪ ಆಟಾಡೋಣ ಅಂತ ಕರೀತಾಳೆ. ಅದಕ್ಕೆ ಅವ್ರ ಅಪ್ಪನವಳು ನಂಗೆ ಎತ್ಕೊಂಡು, ಇಲ್ಲೋಡಮ್ಮ ಅಪ್ಪ ತುಂಬಾ ಮುಖ್ಯವಾದ ಕೆಲ್ಸದಲ್ಲಿದ್ದೀನಿ, ನಾನೊಂದ್ ವಿಷಯನ ಕಂಡಿಡಿತಾ ಇದ್ದೀನಿ, ನಾನೇನಾದ್ರಲ್ಲಿ ಸಕ್ಸಸ್ ಆಗ್ಬಿಟ್ರೆ ನಾವ್ ಅನ್ಕೊಂಡಿರೋದೆಲ್ಲ ನಮ್ಗೆ ಸಿಗುತ್ತೆ. ಸೊ ನಾನು ಆ ಕೆಲ್ಸನ ನೆರವೇರಿಸೋವರೆಗೂ ನನ್ಗೆ ಡಿಸ್ಟರ್ಬ್ ಮಾಡಬಾರ್ದು, ಓಕೆನಾ? ಆ ಕೆಲಸ ಮುಗಿದ್ಮೇಲೆ ನಾನೇ ನಿನ್ ಜೊತೆ ಆಟ ಆಡ್ಕೊಳ್ತೀನಿ, ಯಾವತ್ತಿಗೂ ನಿನ್ ಜೊತೆನೆ ಇರ್ತೀನಿ ಅಂತ ಹೇಳ್ತಾರೆ. ಈ ತರ ಮಗುಗೆ ಸಮಾಧಾನ ಮಾಡ್ತಾ ಇರ್ಬೇಕಾದ್ರೇನೆ ಪಕ್ಕದಲ್ಲಿ ಏನ್ ಮಂತ್ರಿ ನೀವ್ ಬಂದಿರೋದು ಅಂತ ಕೇಳಿದಾಗ ಅವ್ರು ಬಂದಿರೋ ವಿಷಯನ ಹೇಳ್ತಾರೆ. ಈ ತರ ಪಕ್ಕದಲ್ಲಿರೋ ಒಂದು ವಿಲೇಜ್ ಅಲ್ಲಿ ಒಂದು ರೂಮರ್ ಸ್ಪ್ರೆಡ್ ಆಗ್ತಿದೆ. ಅಲ್ಲಿ ಒಂದು ಮಗು ಹುಟ್ಟಿದೆಯಂತೆ, ಆ ಮಗು ತುಂಬಾನೇ ಲಕ್ಕಿ ಅಂತೆ. ಆ ಮಗು ಮೈ ಮೇಲೆ ಇರೋ ಬರ್ತ್ ಮಾರ್ಕ್ಸ್ ಎಲ್ಲ ನೋಡಿದ್ರೆ ನಾಳೆ ದಿನ ಈ ನಾಡಿಗೆ ಅವನೇ ರಾಜ ಆಗ್ತಾನಂತೆ. ಅಷ್ಟೇ ಅಲ್ಲ, ನಿಮ್ ಮಗಳನ್ನ ಕೂಡ ಮದ್ವೆ ಮಾಡ್ಕೊಳ್ಳೋ ಚಾನ್ಸಸ್ ಎಲ್ಲ ಇದೆ ಅಂತ ಮಾತಾಡ್ಕೊಳ್ತಾ ಇದಾರೆ ಅಂದಾಗ ರಾಜಗೆ ಫುಲ್ ಕೋಪ ಬಂದ್ಬಿಡತ್ತೆ. ನನ್ ಜಾಗ ನಡಿಯಕ್ಕೆ ಇನ್ನೊಬ್ಬ ಹುಟ್ಟಿದಾನ, ನಾನು ಅವನ್ನ ಸುಮ್ನೆ ಬಿಡೋದಿಲ್ಲ, ಎತ್ರೋ ಗಾಡಿ ಅಂತ ಹೇಳಿದವರು ಕುದುರೆ ಎತ್ಕೊಂಡು ಸ್ಟ್ರೇಟ್ ಆಗಿ ಈಗ ಮಗು ಹುಟ್ಟಲ್ಲ ಅವ್ರ ಮನೆಗೆ ಹೋಗಿ ಶುರು ಮಾಡ್ತಾರೆ. ರಾಜನೇ ಬಂದಿರಂತ ಗೊತ್ತಾದ್ಮೇಲೆ ಅವ್ರಿಗೆ ತುಂಬಾನೇ ಭಯ ಆಗುತ್ತೆ. ಇವ್ರೇನಕ್ ಇಷ್ಟು ದೂರ ಬಂದ್ರು ಅಂತ. ಕಳ್ಸಿದ್ರೆ ನಾವೇ ಬಂದಿರೋರಲ್ವಾ, ನೀವೇನ್ ಇಷ್ಟು ದೂರ ಅಂದಾಗ ಅವ್ರು ಹೇಳ್ತಾರೆ, ಅಯ್ಯೋ ಅದ್ರಲ್ಲಿ ಏನಿದೆ ಅಮ್ಮ, ಮಗು ಹುಟ್ಟಿದೆ ಅಂತ ಹೇಳಿದ್ರು, ಅದು ಲಕ್ಕಿ ಮಗು ಅಂತ ಹೇಳಿದ್ರು, ಸೊ ಡೈರೆಕ್ಟ್ ಆಗಿ ಹೋಗಿ ನೋಡೋಣ ಮಾತಾಡ್ಸ್ಕೊಂಡ್ ಬರೋಣ ಅಂತ ನಾನ್ ಬಂದೆ. ಅಷ್ಟೇ ಅಲ್ಲ, ಈ ತರ ಮಗು ಹುಟ್ಟಿದೆ ಅಂತಂದ್ರೆ ಈ ಮಗುನ್ ಯಾಕೆ ಈ ತರ ಬೇಕಾ ಬೇಡವಾಗ ಸಾಕ್ಬೇಕು, ರಾಜಮಂತನದಲ್ಲಿ ರಾಜನ್ ತರ ಬದುಕ್ಬೋದಲ್ವಾ, ಅದಕ್ಕೆ ಅನ್ನೋ ತರ ಹೇಳ್ತಾರೆ. ಇವ್ರಿಗೆ ಅರ್ಥ ಆಗೋಯ್ತು ಮಗುನ ಎತ್ಕೊಂಡು ಹೋಗಕ್ಕೆ ಕೇಳ್ತಿದ್ದಾರೆ ಅಂತ. ಆಗ ಚಿಕ್ಕ ಮಗು ಅವ್ರ ಅಪ್ಪ ಹೇಳ್ತಾರೆ, ಅದೇಂಗ್ ರಾಜ, ಮಗು ಬೆಳಿಬೇಕಂದ್ರೆ ಅಪ್ಪ ಅಮ್ಮ ಬೇಕಾಗ್ತಾರಲ್ವಾ ಅಂದಾಗ ರಾಜ ಮುಖನೇ ಡಲ್ ಆಗೋಯ್ತು. ಹೌದು, ನೀವ್ ಹೇಳೋದು ನಿಜಾನೇ, ನನ್ ಮಗಳಿಗೂ ಅಮ್ಮ ಇಲ್ಲ, ಅವಳು ಒಬ್ಳೆ ಇದ್ದಾಳೆ, ಅದೇ ಮಗುನ ಕರ್ಕೊಂಡು ಹೋದ್ರೆ ಜೊತೆಗಿರ್ತಾರೆ ಅಂತ ಅನ್ಕೊಂಡೆ, ಆದ್ರೆ ಪರವಾಗಿಲ್ಲ, ನಿಮ್ ಒಪ್ಪಿಗೆ ಇಲ್ದೆ ನಾನೇನು ಮಾಡಕ್ ಆಗಲ್ವಲ್ಲ ಅಂತ ತುಂಬಾ ಫೀಲ್ ಮಾಡ್ತಾರೆ. ಆದ್ರೆ ಅಮ್ಮ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ರಾಜ ಹೇಳೋದ್ ಕರೆಕ್ಟ್ ಅಲ್ವಾ, ಮೋಸ್ಟ್ಲಿ ಮಗು ವಿಧಿ ಅದೇನೇನೋ, ರಾಜಮಂತನದಲ್ಲಿ ಬೆಳಿಬೇಕಂತ ಇದೆಯೇನೋ, ನಾವ್ ಈ ಮಗುನ ಅವ್ರ ಹತ್ರ ಕೊಟ್ರೆ ಅವ್ರು ಚೆನ್ನಾಗಿ ನೋಡ್ಕೊಳ್ತಾರಲ್ವಾ, ನಾಳೆ ದಿನ ನನ್ ಮಗ ದೊಡ್ಡ ವ್ಯಕ್ತಿಯಾಗಿ ಬರ್ತಾನಲ್ವಾ ಅಂತ ಹೇಳಿ ಆಸೆಯಿಂದ ಮಗುನ ಕೊಟ್ಬಿಟ್ರು. ಸ್ವಲ್ಪನೂ ಯೋಚನೆ ಮಾಡಿದೆ. ಆ ರಾಜನ ಮಗುನ ತಗೊಂಡು ಇವ್ರಿಗೆ ಸ್ವಲ್ಪ ದುಡ್ಡನ್ನೆಲ್ಲ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆತರ
ರಿಟರ್ನ್ ಬರ್ತಾ ಇರ್ಬೇಕಾದ್ರೆ ಬರ್ತಾ ಕಾಡದಾರಿಯಲ್ಲಿ ಕುದುರೆನ ಸೈಡ್ಗೆ ಹಾಕ್ಬಿಟ್ಟು ಮಗು ನಂಗೆ ಒಂದು ನೀರ್ ಹತ್ರ ಎತ್ಕೊಂಡೋಗಿ, ಏನು ನೀನ್ ತುಂಬಾ ಲಕ್ಕಿ ಮಗುನ, ಯಾವ ರೀತಿಯಲ್ಲಿ ನೀನ್ ಲಕ್ಕಿ, ಈಗ ನೀನ್ ನನ್ ಕೈಯಲ್ಲಿ ಇದೆಯಾ, ನಿನ್ನ ನೀರಲ್ಲಿ ಬಿಡ್ತಾ ಇದೀನಿ, ಸ್ವಲ್ಪ ದೂರದಲ್ಲಿ ಒಂದು ಹಳ್ಳ ಬರುತ್ತೆ, ನೀನ್ ಅದ್ರಲ್ಲಿ ಬಿದ್ದು ಸತ್ತೋಗ್ತೀಯಾ ಇಲ್ಲ ಈಚ್ಕೊಂಡ್ ಬರ್ತೀಯಾ, ಲಕ್ಕಿದೆ ತಾನೆ, ಅದು ನೋಡ್ಬಿಡೋಣ ನೀನ್ ಬದುಕ್ತೀಯಾ ಸಾಯ್ತೀಯಾ ಅಂತ ಹೇಳಿ ಅವ್ರ ಪಾಡ್ಗವ್ರ ಅಸಾಲ್ಟ್ ಆಗಿ ಮಗು ನಂಗೆ ನೀರಲ್ಲಿ ಬಿಟ್ಬಿಟ್ಟು ಕುದುರೆ ಎತ್ಕೊಂಡು ಅಲ್ಲಿಂದ ಹೊರಟೋದ್ರು. ಈ ಮಗು ಕೂಡ ತುಂಬಾ ಸ್ಪೀಡ್ ಆಗಿ ನೀರ್ ಹರಿತಾ ಇರೋ ಸ್ಪೀಡ್ಗೆ ಆ ಬುಟ್ಟಿ ಕೂಡ ಅದೇ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ, ಗಿಡಕ್ಕೆ ಬಳ್ಳಿಗೆಲ್ಲ ತಗಲ್ಕೊಂಡು ಹಂಗೆ ಹೋಗ್ತಾ ಇರುತ್ತೆ, ಮಗುನು ಅಳ್ತಾ ಇರುತ್ತೆ. ಅದೇ ದಾರಿಯಲ್ಲಿ ಒಂದು 3 ಜನ ಲೇಡೀಸ್ ಬರ್ತಾ ಇರ್ತಾರೆ. ಈ ತರ ಮಗು ಹೋಗ್ತಾ ಇರೋದನ್ನ ನೋಡಿ ಒಂದ್ ಹುಡುಗಿ ಏನೋ ನೀರ್ಗೆ ಹಾರ್ಬಿಟ್ಟು ಆ ಮಗುನ ಹಿಡಿಬೇಕು ಅಂತ ನೋಡ್ತಾಳೆ. ಇನ್ ಸ್ವಲ್ಪ ದೂರದಲ್ಲೇ ಈ ಕಬ್ಬಿಣದ ಆಯುಧಗಳು ಅದೆಲ್ಲ ಮಾಡ್ತಾರಲ್ಲ ಆಚಾರ್ಯವರು, ಅಂದ್ರೆ ಬ್ಲಾಕ್ ಸ್ಮಿತ್, ಆ ಲೇಡಿ ಒಬ್ರು ಇರ್ತಾರೆ. ಅವ್ರು ಕೂಡ ಏನೋ ಬಟ್ಟೆ ಒಗ್ಯಕ್ ಬಂದಿದಾರೇನೋ, ಈ ಸೌಂಡ್ ಕೇಳಿಸ್ಕೊಂಡಿದ ತಕ್ಷಣ ಇವ್ರು ಟಕ್ ಅಂತ ಹೋಗಿ ಆ ಮಗುನ ಎತ್ಕೊಂಡ್ರು. ಯಾರ್ದಿ ಮಗು, ಏನಾಯ್ತು, ಯಾಕಿತ್ರ ಬಿಟ್ಟಿದ್ದಾರೆ ನೀರಲ್ಲಿ ಅಂತ ಕೇಳಿದಾಗ ಅವ್ರು ಕೂಡ ಇಲ್ಲ ಗೊತ್ತಿಲ್ಲ, ಮಗು ಅಳ್ತಾ ಇತ್ತು, ಸೌಂಡ್ ಕೇಳಿ ಕಾಪಾಡಕ್ ಬಂದ್ವಿ ಅಂದಾಗ ಸರಿ ಆಯ್ತು ಹಂಗಾದ್ರೆ ಮಗುನ ನಾನೇ ಎತ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ಅವರೇ ಒಂದು ಬಟ್ಟೆನ ಸುತ್ತಿ ಮನೆಗೆ ಎತ್ಕೊಂಡ್ ಹೋಗ್ತಾರೆ. ಮನೆಯಲ್ಲಿ ಅವ್ರ ಹಸ್ಬೆಂಡ್ ಇರ್ತಾರೆ. ಯಾರ್ದು ಮಗು, ಏನಕ್ಕಿತ್ರ ಎತ್ಕೊಂಡ್ ಬಂದಿದ್ದೆ ಅಂದಾಗ ಯಾರ್ದಂತ ಗೊತ್ತಿಲ್ಲ ರೀ, ಮಗು ಅಳ್ತಾ ಇತ್ತು, ಯಾರೋ ನೀರಲ್ಲಿ ಬಿಟ್ಬಿಟ್ಟಿದ್ರು, ನನ್ ಕರಳೆ ಚುರ್ಕ್ ಅಂದ್ಬಿಡ್ತು, ಇಷ್ಟು ದಿನ ನಮ್ಗೆ ಮಕ್ಳಿಲ್ಲ ಅಂತ ದೇವ್ರಲ್ಲಿ ಕೇಳ್ಕೊಳ್ತಾ ಇದ್ದೆ, ದೇವ್ರೇ ಒಂದು ವರವಾಗಿ ಮಗುನ ನಮ್ಮ ಹತ್ರ ಕಳ್ಸಿದಾರಲ್ವಾ, ನಾವೇ ಸಾಕೋಣ ಅಂದಾಗ ಅವ್ರ ಗಂಡ ಹೇಳ್ತಾನೆ, ಅಯ್ಯೋ ಯಾಕ ಮಾತ್ರ ಹೇಳ್ತಾ ಇದ್ಯಾ, ಪಾಪ ಈ ಮಗು ಅವ್ರ ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿದಾರೋ ಏನೋ, ಯಾಕೆ ಸುಮ್ನೆ ಅಂದಾಗ ಇಲ್ಲ ರೀ, ಅಪ್ಪ ಅಮ್ಮ ಅಂತಂದ್ರೆ ಮಗುನ ಹುಷಾರಾಗಿ ನೋಡ್ಕೋಬೇಕಲ್ವಾ, ಅವ್ರಿಗೆ ಬೇಡ ಅಂತಾನೆ ಈ ತರ ನೀರಲ್ಲಿ ಬಿಟ್ಬಿಟ್ಟಿದ್ದು, ಇನ್ಮೇಲೆ ನಾವೀ ಮಗುನ ಸಾಕೊಳ್ಳೋಣ ಕಣ್ರಿ ಅಂತ ಹೇಳಿ ಹೆಂಗ ಅವ್ರ ಗಂಡನ್ಗೆ ಸಮಾಧಾನ ಮಾಡ್ಬಿಟ್ಟು ಮಗುನ ಅವರೇ ಸಾಕ್ಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ರು. ಇನ್ನಿದನ್ನ ಅವ್ರ ಗಂಡ ಕೂಡ ಅರ್ಥ ಮಾಡ್ಕೊಂಡು ಸರಿ ಆಯ್ತಮ್ಮ ನಿನ್ನಿಷ್ಟನೇ ಅಂತ ಹೇಳಿ ಆ ಮಗುನ ಸಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಆಲ್ಮೋಸ್ಟ್ ಆ ಮಗು ಒಂಚೂರು ದೊಡ್ಡದಾಯ್ತು, ತುಂಬಾ ಖುಷಿಯಾಗಿ ವಿಲೇಜ್ ಅಲ್ಲಿ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿರೋರ ಹತ್ರ ಎಲ್ಲ ಬೆರ್ತು ಇದು ಒಂದು ಒಳ್ಳೆ ವಿಲೇಜ್ ಅಂತಾನೆ ಹೇಳ್ಬೋದು, ಎಲ್ಲರೂ ಅಷ್ಟು ಸಂತೋಷವಾಗಿರ್ತಾರೆ. ಆತರ ಮಕ್ಳೆಲ್ಲ ಆಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಒಬ್ರು ಶಿಕಾರಿ ಬರ್ತಾರೆ. ಈ ಸಣ್ಣ ಪುಟ್ಟ ವಯಲಿನ್ ನ ಪ್ಲೇ ಮಾಡ್ತಾರಲ್ವಾ, ಅವ್ರು ಬಂದ ಹತ್ರ ಪ್ಲೇ ಮಾಡ್ತಾ ಇದ್ರೆ ಮಕ್ಳೆಲ್ಲ ಕೂಗ್ಕೊಂಡು ಡ್ಯಾನ್ಸ್ ಆಡ್ತಾ ಇರ್ತಾರೆ. ಬಟ್ ಈ ಮ್ಯೂಸಿಕ್ ಮೇಲೆ ನಮ್ ಹೀರೋಗೆ ಇಂಟ್ರೆಸ್ಟ್ ಬಂದ್ಬಿಡುತ್ತೆ, ಅವನು ಕೂಡ ಇನ್ಸ್ಟ್ರೂಮೆಂಟ್ ಕಲಿಬೇಕು ಅನ್ನೋ ಒಂದು ಆಸೆ ಬಂದ್ಬಿಡುತ್ತೆ. ಅವ್ನು ಆಸೆ ಪಟ್ಟಂಗ ವಯಲಿನ್ ಕೂಡ ಕಲಿತಾನೆ, ತುಂಬಾ ಸಂತೋಷವಾಗಿ ಕಲಿಯಕ್ಕೆ ಸ್ಟಾರ್ಟ್ ಆಗ್ತಾನೆ. ಹಂಗೆ ದೊಡ್ಡವನ್ ಕೂಡ ಆದ. ಇನ್ನೂ ಅಷ್ಟೇ ಅಲ್ಲಿ ಇರೋರೆಲ್ಲ ಒಂದು ಕಮ್ಯುನಿಟಿ ತರ ಬಾಳಕ್ಕೆ ಸ್ಟಾರ್ಟ್ ಆಗಿರ್ತಾರೆ. ಎಲ್ಲರೂ ಅಷ್ಟು ಸಂತೋಷವಾಗಿ ಆಡ್ಕೊಂಡು ಮ್ಯೂಸಿಕ್ ನ ಪ್ಲೇ ಮಾಡ್ಕೊಂಡು ಅವ್ರ ದಿನಗಳನ್ನ ಸಾಗಿಸ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ, ಅಂದ್ರೆ ರಾಜ ಅವರ ಮಗಳನ್ನ. ಅವಳ ಪಾಪ ಅರಮನೆಯಲ್ಲಿ ಒಂಟಿಯಾಗಿ ಜೀವನ ನಡೆಸ್ತಿದ್ದಾಳಂತಾನೆ ಹೇಳ್ಬೋದು. ಸರಿ ರಾಜನ್ ಕತೆ ಏನಾಯ್ತು, ಅವನ ಗೋಲ್ಡ್ ನ ಕಂಡಿಡ್ದ ಅಂತ ನೋಡಿದ್ರೆ ಪಾಪ ಇನ್ನೂ ಕೂದ್ಲೆಲ್ಲ ಬಿಟ್ಕೊಂಡು ಅದೇ ಲ್ಯಾಬ್ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ. ಇನ್ನು ಗೋಲ್ಡ್ ಕಂಡಿಡ್ದಿದ್ ಪಾಡೇನೋ ಇಲ್ಲ. ಈ ಈಜಿಪ್ಟ್ ಅವರೆಲ್ಲ ಹೆಂಗಪ್ಪ ಕಂಡಿಡಿದ್ರು, ನನ್ ಕೈಲಿ ಮಾತ್ರ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ಪಾಪ ತಲೆ ಕಿತ್ಕೊಂತಾ ಇರ್ತಾನೆ. ಅವಾಗ ಪಕ್ಕದಲ್ಲಿ ಇರೋ ಮಂತ್ರಿ ಹೇಳ್ತಾನೆ, ಸರ್ ನಮ್ ಪಕ್ಕದ ದೇಶದಲ್ಲಿ ಯಾವ್ದೋ ಒಂದು ಬುಕ್ ಇದೆಯಂತೆ, ಆ ಬುಕ್ ಬಂದು ಓಲ್ಡನ್ ಏಜ್ ಅಲ್ಲಿರೋ ಆಲ್ಕಮಿ ಬುಕ್ ಅಂತೆ, ಮೋಸ್ಟ್ಲಿ ನಮ್ಗೆ ಗೋಲ್ಡ್ ಕಂಡಿಡಿಯೋದಕ್ಕೆ ಆ ಬುಕ್ ಅಲ್ಲಿ ನಮ್ಗೆ ಏನಾದ್ರು ಸಿಗ್ಬೋದಲ್ವಾ ಅಂದಾಗ, ಇದನ್ನ ಯಾಕೋ ಇಷ್ಟು ಲೇಟ್ ಆಗಿ ಹೇಳ್ತಾ ಇದೆಯಾ, ಫಸ್ಟ್ ಬಾರೋ ಹೋಗ ಬುಕ್ ಎತ್ಕೊಂಡ್ ಬರೋಣ ಅಂತ ಹೇಳಿ ಆ ಮಂತ್ರಿನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ, ಅಂದ್ರೆ ಇವಾಗ ಅವ್ರು ಯಾವಾಗ ನೋಡಿದ್ರು ಮ್ಯೂಸಿಕ್ ಪ್ಲೇ ಮಾಡ್ತಾ ಇರ್ತಾರಲ್ಲ, ಆತರ ಒಂದು ಜಾಗದಲ್ಲಿ ಎಲ್ಲರೂ ಸಿಂಪಲ್ ಆಗಿ ಒಂದು ಪಾರ್ಟಿನ ಮಾಡ್ಕೊಂಡು ಅವನ ಹತ್ರ ಮ್ಯೂಸಿಕ್ ಪ್ಲೇ ಮಾಡ್ತಾ ಇರ್ತಾನೆ. ಎಲ್ಲರೂ ಮೈ ಮರೆತು ಹಾಡ್ನ ಕೇಳ್ತಾ ಇರ್ತಾರೆ. ಅದೇ ದಾರಿಯಲ್ಲಿ ರಾಜ ಅವ್ರು ಕೂಡ ಬರೋದು, ಫುಲ್ ಆಗಿ ಮಳೆ ಬರ್ತಾ ಇದೆ ಅಂತ ಹೇಳಿ ಪಾರ್ಟಿ ನಡೆೋ ಜಾಗಕ್ಕೆ ಬರ್ತಾರೆ. ಇನ್ನು ಹೇಳ್ಬೇಕಂದ್ರೆ ನಮ್ ಹೀರೋ ವಯಲಿನ್ ನ ಪ್ಲೇ ಮಾಡ್ತಾ ಇದ್ರೆ ಆ ಮ್ಯೂಸಿಕ್ ಗೆ ಅಯ್ಯಪ್ಪನೇ ಅರ್ಧ ಮೈ ಮರ್ತೋಗ್ಬಿಟ್ಟ. ರಾಜ ಬಂದ ಅಂತ ಹೇಳಿ ಅಲ್ಲಿ ಇರೋರೆಲ್ಲ ಅವ್ರಿಗೆ ಬಗ್ಗೆ ನಮಸ್ಕಾರ ಮಾಡಿ ತುಂಬಾ ರೆಸ್ಪೆಕ್ಟ್ ಕೊಟ್ರೆ, ಇವನಂತೂ ಮ್ಯೂಸಿಕ್ ಅಲ್ಲಿ ಮುಳುಗೋಗ್ಬಿಟ್ಟಿರ್ತಾನೆ, ಆ ವಯಲಿನ್ ನ ಪ್ಲೇ ಮಾಡ್ತಾನೆ ಇರ್ತಾನೆ. ಆಗ ಅವ್ರ ಅಪ್ಪ ಹೇಳಿದ್ಮೇಲೆ ಅವ್ನಿಗೆ ಗೊತ್ತಾಗೋದು ರಾಜ ಬಂದಿದ್ದಾರೆ ಅಂತ. ಅದಾದ್ಮೇಲೆ ಅವ್ನು ಕೂಡ ಆ ರಾಜನ್ಗೆ ಕೊಡ್ಬೇಕಾಗಿರೋ ಮರ್ಯಾದೆಲ್ಲ ಕೊಡ್ತಾನೆ. ಕೆಳಗಡೆ ಬಿದ್ದು ಕಾಲ್ ಮುಗ್ದಾಗ ಆ ರಾಜ ಹೇಳ್ತಾರೆ, ಅಯ್ಯೋ ಅದೆಲ್ಲ ಯಾಕಪ್ಪ, ಯಾರ್ ನೀನು ಇಷ್ಟು ಚೆನ್ನಾಗಿ ವಯಲಿನ್ ಎಲ್ಲ ಪ್ಲೇ ಮಾಡ್ತಾ ಇದೀಯ ಅಂದಾಗ ಆ ಪಕ್ಕದಲ್ಲಿರೋ ಬ್ಲಾಕ್ ಸ್ಮಿತ್ ಅಂದ್ರೆ ಹೀರೋ ಅವ್ರ ಅಪ್ಪ ಬಂದು ಹೇಳ್ತಾರೆ, ಇವ್ ನನ್ ಮಗನೇ ಅಂತ. ಅಷ್ಟೇ ಅಲ್ಲ ಅವ್ರ ನಮ್ಮಮ್ಮ ಅಂತ ಹೀರೋನೇ ಪರಿಚಯ ಕೂಡ ಮಾಡ್ಕೊಟ್ಟಾಗ, ಓ ನಿಮ್ಮಮ್ಮನ ನೋಡಕ್ಕೆ ನಿಮ್ಮಮ್ಮ ತರನೇ ಇದೆಯಪ್ಪ ಅಂದಾಗ ಹೀರೋ ಅಂತಾನೆ, ಚಾಚಾ ಇವ್ರು ನನ್ನನ್ನ ಬೆಳೆಸಿರೋ ಅಪ್ಪ ಅಮ್ಮ, ಸ್ವಂತ ಮಗನ್ ತರನೇ ನೋಡ್ಕೊಂಡ್ರು, ಆದ್ರೆ ನಮ್ಮಪ್ಪ ನಮ್ಮಮ್ಮ ನನ್ನ ನೀರಲ್ಲಿ ಬಿಟ್ಬಿಟ್ರಂತೆ, ಆ ನೀರಿಂದ ಇವ್ರು ನನ್ನ ಎತ್ತಿ ಸಾಕಿದ್ದು ಅಂತ ಹೇಳಿದಾಗ ರಾಜಗೆ ಸಖತ್ ಶಾಕು. ಹಂಗಾದ್ರೆ ಚಿಕ್ಕ ವಯಸ್ಸಲ್ಲಿ ಈ ಲಕ್ಕಿ ಮಗುನ ಸಾಯಿಸ್ಬೇಕು ಅಂತ ಪ್ರಯತ್ನ ಪಟ್ವಲ್ಲ, ಅವನೇನ ಇವನು, ಹಂಗಾದ್ರೆ ನಿಜವಾಗ್ಲೂ ಇವ್ನು ಲಕ್ಕಿನಾ ಅಂತ ಯೋಚನೆ ಮಾಡ್ತಾರೆ. ಅಷ್ಟೇ ಅಲ್ಲ ಹಂಗಾದ್ರೆ ಇವನಿಂದ ನಮ್ಗೆ ಪ್ರಾಬ್ಲಮ್ ಕೂಡ ಖಂಡಿತ ಬಂದೇ ಬರುತ್ತೆ ಅಂತ ಹೇಳಿ ಆಗ ಸ್ಪಾಟ್ ಅಲ್ಲೇ ಒಂದು ಪ್ಲಾನ್ ನ ಮಾಡಿ ಹೀರೋ ಹತ್ರ ಹೇಳ್ತಾರೆ, ಇಲ್ಲೋಡಪ್ಪ ನೀನ್ ಸ್ಟ್ರೈಟ್ ಆಗಿ ನಮ್ಮ ಅರಮನೆಗೆ ಹೋಗು, ನನ್ ಮಗಳಿಗೆ ಇಷ್ಟರಲ್ಲೇ ಬರ್ತ್ಡೇ ಬರ್ತಾ ಇದೆ, ಸೊ ಅಲ್ಲಿ ಹೋಗ್ಬಿಟ್ಟು ಅವಳಿಗೋಸ್ಕರ ನೀನು ತುಂಬಾ ಚೆನ್ನಾಗಿರೋ ಹಾಡ್ನ ಹಾಡ್ಬೇಕು, ವಯಲಿನ್ ನ ಪ್ಲೇ ಮಾಡ್ಬೇಕು ಅಂದಾಗ ಹೀರೋಗೇನ್ ಅರ್ಥ ಆಗ್ತಾ ಇಲ್ಲ, ಅದೇಂಗ್ ರಾಜ ನೀವಿಲ್ದೆ ನಾನು ಹೋಗೋದಾ ಅನ್ನೋ ತರ ಅಂದಾಗ, ನನ್ಗೆ ಸ್ವಲ್ಪ ಇಂಪಾರ್ಟೆಂಟ್ ವರ್ಕ್ ಇದೆ, ನನ್ಗೆ ಇವಾಗ ಬರಕ್ಕಾಗಲ್ಲ, ನೀನ್ ಹೋಗು ನಾನು ಹೇಳ್ತೀನಿ ಅನ್ನೋ ತರ ಹೇಳ್ತಾರೆ. ಅಷ್ಟೇ ಅಲ್ಲ ಒಂದು ಲೆಟರ್ ನ ಬರ್ದು ನಾನು ರಾಜಮುದ್ರೆನ ಹಾಕೊಡ್ತೀನಿ, ಇನ್ನ ಒಳಗಡೆ ಬಿಡ್ತಾರೆ ಹೋಗು ಅಂತ ಹೇಳಿ ಒಂದು ಲೆಟರ್ ನ ಬರ್ದು ರಾಜಮುದ್ರೆನ ಕೂಡ ಹಾಕಿ ಕೊಡ್ತಾರೆ. ಈ ನೆಕ್ಸಿನಲ್ಲೇ ನಮ್ ಹೀರೋ ಅವ್ನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅವ್ರ ಅಪ್ಪ ಮಗಳ ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ, ನನ್ ಬಗ್ಗೆ ಯೋಚನೆ ಮಾಡ್ಬೇಡ ಅಂತ ಹೇಳಿ ಅವ್ನ ಅಲ್ಲಿಂದ ಕಾಡ್ ದಾರಿಯಲ್ಲಿ ನಡ್ಕೊಂಡು ಹೋಗಿ ಶುರು ಮಾಡ್ತಾನೆ. ಶಾರ್ಟ್ ಕಟ್ ಅಂತ ಹೇಳಿ ಯಾವ್ದೋ ಒಂದು ದಾರಿಯಲ್ಲಿ ಹೋಗಿ ಆಲ್ಮೋಸ್ಟ್ ಕತ್ಲಾಗೋಯ್ತು, ದಾರಿ ಮರ್ತೋಗ್ಬಿಟ್ಟ, ಯಾವ ಕಡೆ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಆತರ ಇರ್ಬೇಕಾದ್ರೆ ಆ ಕಾಡಲ್ಲೇ ಈ ನಕ್ಸಲೈಟ್ಸ್ ಇರ್ತಾರಲ್ಲ, ಈ ರಾಜ ತುಂಬಾನೇ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದಾರೆ, ಅದರಿಂದ ಜನಗಳಿಗೆ ಏನು ಉಪಯೋಗ ಆಗ್ತಾ ಇಲ್ಲ ಅಂತ ಅದನ್ನ ತಟ್ಟಿ ಕೇಳ್ಬೇಕಂತಾನೆ ಒಂದು ಗ್ಯಾಂಗ್ ಇರುತ್ತಲ್ಲ, ಅವ್ರು ಬಂದು ಕಾಡಲ್ಲಿ ಇರ್ತಾರೆ. ಅವ್ರು ಬಂದ್ಬಿಟ್ಟು ಡಿಸ್ಕಸ್ ಮಾಡ್ತಾ ಇರ್ತಾರೆ, ಹಿಂಗೆ ದಿನಗಳು ಸಾಕ್ತಾ ಇದ್ರೆ ನಮ್ ಜನಗಳು ಇನ್ನೂ ತುಂಬಾ ಮೋಸ ಆಗ್ಬಿಡ್ತಾರೆ, ಆದಷ್ಟು ಬೇಗ ರಾಜನ್ ಕತೆನ ಮುಗಿಸ್ಬೇಕು, ಅವಾಗ ನಮ್ಗೆಲ್ಲ ಒಳ್ಳೆ ಕಾಲ ಬರೋದು ಅಂತ. ಈ ತರ ಇರ್ಬೇಕಾದ್ರೆ ನಮ್ ಹೀರೋ
ಹೀರೋ ಜಾಗಕ್ಕೆ ಬಂದ್ಬಿಟ್ಟು ಈ ತರ ನಾನು ಅರಮನೆಗೆ ಹೋಗ್ಬೇಕಾಗಿತ್ತು, ದಾರಿ ಮರ್ತೋಗ್ಬಿಟ್ಟೆ, ದಯವಿಟ್ಟು ನಿಮ್ಗೆ ದಾರಿ ಗೊತ್ತಿದ್ರೆ ತೋರಿಸ್ತೀರಾ ಅಂತ ಕೇಳಿದಾಗ ಅವ್ರಿಗೆಲ್ಲ ಒಂದೇ ಶಾಕು. ಯಾಕಂದ್ರೆ ಇವರೆಲ್ಲ ರಾಜನ್ ವಿರುದ್ಧ ಹೋರಾಡ್ತಾ ಇರೋರು. ಹಂಗಿರ್ಬೇಕಾದ್ರೆ ಇವ್ನ ಅರಮನೆಗೆ ಹೋಗ್ಬೇಕು ಅಂತ ಬಂದಿದ್ದಾನಲ್ವಾ, ಮೋಸ್ಟ್ಲಿ ರಾಜನ್ ಕಡೆಯವ್ರೆ ಅಂತ ಹೇಳಿ ಅವ್ರನ್ನ ಸಾಯಿಸ್ಬೇಕು ಅಂತ ಒಬ್ಬ ಕತ್ತಿ ಎತ್ತಿದಾಗ ಹಿಂದ್ಗಡೆಯಿಂದ ಒಬ್ಬ ಹೇಳ್ತಾನೆ, ಇರಿ ಒಂದ್ ನಿಮಿಷ, ಫಸ್ಟ್ ಏನ್ ಕತೆ ಅಂತ ಕೇಳಿ ಅಂದಾಗ ಆಗ ಹೀರೋ ಹೇಳ್ತಾನೆ, ಇಲ್ಲ ನೀವ್ ಅನ್ಕೊಂಡಿರೋಂಗೆ ನಾನು ರಾಜ ಕಡೆಯವ್ರಲ್ಲ, ರಾಜನ್ ಮಗಳಿಗೇನು ಇಷ್ಟದಿಂದಲೇ ಬರ್ತಡೇ ಇದೆಯಂತೆ, ಅದಕ್ಕೆ ಸೆಲೆಬ್ರೇಟ್ ಮಾಡ್ಬೇಕು, ನನ್ನನ್ನ ಹಾಡಾಡಕ್ಕೆ ಅಂತ ಕಳಿಸ್ತಾ ಇದಾರೆ ಅಷ್ಟೇ ಅಂತ ಹೇಳ್ತಾನೆ. ಅದು ಇವ್ರು ಅಂತಾರೆ, ನಾವ್ ರಾಜನ್ ವಿರುದ್ಧ ಹೋರಾಡ್ತಾ ಇರೋರು, ನಿನ್ ಬೇರೆ ಈಗ ಅರಮನೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದೀಯಾ, ನಿನ್ನ ಹೆಂಗ್ ನಾವ್ ನಂಬೋದು ಅಂತ ಕೇಳ್ತಾರೆ. ಅಷ್ಟೆಲ್ಲ ಇದಕ್ ಮೇಲೆ ನಿನ್ನ ಮಾತಾಡಕ್ ಬಿಡಕ್ಕಲ್ಲ, ಆಗೋದಿಲ್ಲ, ಕಟ್ಟಾಕ್ರಿ ಅವ್ನ ಅಂತ ಹೇಳಿ ಪಾಪ ಅವನನ್ನ ಕಟ್ಟಾಕ್ಬಿಟ್ರು. ಅಷ್ಟೆಲ್ಲ ಅವ್ನ ಬ್ಯಾಗಲ್ಲಿ ಏನಿದೆ ಏನು ಅಂತ ಚೆಕ್ ಮಾಡಿದಾಗ ಅವನಿಗೆ ಬೇಕಾಗಿರೋ ವಸ್ತುಗಳನ್ನ ಇಟ್ಕೊಂಡಿರ್ತಾನೆ, ಜೊತೆಗೆ ರಾಜ ಕೊಟ್ಟಿರೋ ಲೆಟರ್ ಇರುತ್ತೆ. ಅದ್ರಲ್ಲಿರೋ ಒಬ್ಬ ಆ ಗ್ರೂಪ್ ಗೆ ಹೆಡ್ ಒಬ್ರು ಇರ್ತಾರಲ್ಲ, ಅವ್ರಿಗೆ ಲೆಟರ್ ನ ಎತ್ಕೊಂಡು ಕೊಟ್ಟಾಗ ಅವರು ತೆಗೆದು ನೋಡ್ತಾರೆ, ರಾಜ ಮುದ್ರೆನೂ ಹಾಕಿರ್ತಾರೆ. ಜೊತೆಗೆ ಆ ಲೆಟರ್ ಅಲ್ಲಿ ಏನಿರುತ್ತೆ ಅಂದ್ರೆ, ಈ ಲೆಟರ್ ನ ತಗೊಂಬಂದಿರೋರ್ನ ಸಾಯಿಸ್ಬಿಡಿ ಅಂತ ಇರುತ್ತೆ. ಅಷ್ಟಿದ್ರ ನೋಡಿದ ತಕ್ಷಣ ಅವ್ರು ಸಖತ್ ಶಾಕ್ ಆಗ್ಬಿಟ್ರು, ರಾಜ ಏನಕ್ಕೆ ಇಷ್ಟ ಚಿಕ್ಕ ಹುಡುಗನ್ನ ಸಾಯಿಸ್ಬೇಕು ಅನ್ಕೊಳ್ತಾ ಇದಾರೆ ಅಂತ. ಆದ್ರೆ ಇವನ್ ಮುಂದೆ ಏನು ಮಾತಾಡೋದಿಲ್ಲ. ಇವ್ರು ಟೆಂಟ್ ಒಳಗಡೆ ಹೋಗ್ಬಿಟ್ಟು ಒಂದು ಮೀಟಿಂಗ್ ನ ಮಾಡ್ತಾರೆ. ಅಷ್ಟೇ ಅಲ್ಲ, ಆ ರಾಜ ಕೊಟ್ಟಿರೋ ಲೆಟರ್ ನನೇ ಬೇರೆ ತರ ಬರೀತಾರೆ, ಅದೇ ಹ್ಯಾಂಡ್ ರೈಟಿಂಗ್ ಅಲ್ಲಿ ತುಂಬಾ ಕಷ್ಟಪಟ್ಟು ಕ್ಯಾಂಡಲ್ ಎಲ್ಲ ಇಟ್ಕೊಂಡು ಬರೀತಾರೆ. ಹೊರಗಡೆ ನೋಡಿದ್ರೆ ನಮ್ ಹೀರೋ ವೈಲಿನ್ ನ ಪ್ಲೇ ಮಾಡ್ಕೊಂಡು ಚೆನ್ನಾಗಿ ಹಾಡೆಲ್ಲ ಹಾಡ್ತಾ ಇರ್ತಾನೆ. ಹೆಂಗೋ ಲೆಟರ್ ಬರ್ದಿದ್ದಾಯ್ತು. ನೆಕ್ಸ್ಟ್ ಡೇ ಬೆಳಗ್ಗೆ ಹೆಡ್ ಮತ್ತೆ ಅವ್ರ ಗ್ರೂಪ್ ಅವರೆಲ್ಲ ಮಾತಾಡ್ತಾರೆ, ಪರವಾಗಿಲ್ಲಪ್ಪ, ತುಂಬಾ ಚೆನ್ನಾಗಿ ವೈಲಿನ್ ಎಲ್ಲ ಪ್ಲೇ ಮಾಡ್ತೀಯಾ, ಸಾರಿ ನೀನ್ ಈ ತರ ಕಟ್ಟಾಕಿದ್ದಕ್ಕೆ, ತಗೋ ಈ ರಾಜ ಕೊಟ್ಟಿದ್ ಲೆಟರ್ ನೀನೇ ತಗೊಂಡೋಗ್ಬಿಟ್ಟು ಅರಮನೆಗೆ ಇದೇ ದಾರಿನಿ ಹಿಂಗ್ ಹೋಗಪ್ಪ ಅಂತ ಹೇಳಿ ಕಳ್ಸಿಕೊಡ್ತಾರೆ. ನಮ್ ಹೀರೋ ಕೂಡ ಅದೇ ದಾರಿಯಲ್ಲಿ ನಡ್ಕೊಂಡು ಆಲ್ಮೋಸ್ಟ್ ಅರಮನೆವರೆಗೂ ಕೂಡ ಬಂದ್ಬಿಟ್ಟ. ಈ ತರ ರಾಜ ಕೊಟ್ಟಿರೋ ಲೆಟರ್ ಅಂತ ಹೇಳಿ ಅದನ್ನ ಎಂಟ್ರೆನ್ಸ್ ಅಲ್ಲಿ ಕೊಟ್ಟಾಗ ಅವ್ರ ಆ ಲೆಟರ್ ನ ಎತ್ಕೊಂಡೋಗಿ ಒಳಗಡೆ ಒಂದು ಪ್ರೀಸ್ಟ್ ಹತ್ರ ಕೊಡ್ತಾರೆ. ಆ ಪ್ರೀಸ್ಟ್ ಆ ಲೆಟರ್ ನ ಓದ್ಬಿಟ್ಟು ಸಖತ್ ಶಾಕ್ ಆಗ್ಬಿಟ್ರು. ಅಷ್ಟೇ ಅಲ್ಲ, ಬೇಗ ಹೋಗಿ ರಾಜ ಅವ್ರ ಮಗಳನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳ್ಬಿಡ್ತಾರೆ. ಇವ್ರ ಕೂಡ ಹೋಗಿ ರಾಜ ಅವ್ರ ಮಗಳನ್ನ ಕರೀತಾರೆ. ಈ ಕಡೆ ಇವ್ರಿಗೆ ಏನ್ ಅರ್ಥ ಆಗ್ತಲ್ಲ ಏನ್ ಬರ್ದಿದಾರ ಲೆಟರ್ ಅಲ್ಲಿ ಅಂತ. ಅವಳು ಕೂಡ ಹಂಗೆ ಒಂದು ನಾಯಿ ಮರಿನ ಕೈಲಿ ಇಟ್ಕೊಂಡು ಓಡ್ ಬಂದವಳು, ಏನ್ ಪ್ರೀಸ್ಟ್ ಏನಕ್ಕೆ ಕರೆದ್ರಿ ನನ್ನನ್ನ, ಏನ್ ಮಾತಾಡ್ಬೇಕಂದಾಗ, ತಗೋ ನಿಮ್ಮಪ್ಪ ಈ ಹುಡುಗನ್ನ ಕಳಿಸಿದ್ದಾರೆ, ಜೊತೆಗೆ ಲೆಟರ್ ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನ ಓದು ಅಂತ ನೋಡಿದ್ರೆ ಅವಳು ಇನ್ನೂ ಶಾಕ್ ಆಗ್ಬಿಟ್ಲು. ಯಾಕಂದ್ರೆ ಇವಳಿಗೆ ಮದ್ವೆ ಅಂತ ಬರ್ದಿರ್ತಾರೆ. ಇವಳಿಗೇನು ನನಗ್ ಮದ್ವೆನಾ, ಯಾರ ಜೊತೆ ಮದ್ವೆ ಅಂತ ಹೇಳಿದಾಗ ಪ್ರೀಸ್ಟ್ ಕೂಡ ಕೈ ತೋರಿಸ್ತಾರೆ. ನಮ್ ಹೀರೋ ಕಡೆನೆ ತೋರಿಸ್ತಾ ಇರೋದು. ಆದ್ರೆ ಅವನು ಅವ್ನ್ಗೇನ್ ಅನ್ಕೊಂಡಿಲ್ಲ, ಹಿಂದ್ಗಡೆ ಯಾರೋ ಇದಾರೆ ಅಂತ ಹೇಳಿ ತಿರ್ಗಿ ನೋಡ್ತಾನೆ. ಏನ್ ತಿರ್ಗಿ ನೋಡ್ತಾ ಇದೀಯಾ, ನಿನ್ ಬಗ್ಗೆನೆ ಬರ್ದಿರೋದು, ನೀನೇ ಮದ್ವೆ ಮಾಡ್ಕೋಬೇಕಂತ ಇವಳು ನಂದಿದ ತಕ್ಷಣ ಹೀರೋ, ಅಯ್ಯೋ ನೋ ಇಲ್ಲ ನಾನಲ್ಲ ಅನ್ನೋ ತರ ಹೇಳ್ತಾನೆ. ಇವಳು ಕೂಡ ಅಷ್ಟೇ, ಏನು ನಿನ್ ಜೊತೆ ನನ್ಗೆ ಮದ್ವೆನಾ, ಯಾವ್ ನಡ್ಗಪ್ಪ ನೀನು ರಾಜ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಛೇಚಾ ನೀವ್ ಅನ್ಕೊಂಡಿರೋಂಗೆ ನಾನು ರಾಜನೋ ರಾಜನ್ ಮಗನೋ ಅಲ್ಲ, ಸಾಧಾರಣ ಬ್ಲಾಕ್ ಸ್ಮಿತ್ ಅವ್ರ ಮಗ ಅಂತ ಹೇಳಿದ ತಕ್ಷಣ ಇವಳಿಗೆ ಟೆನ್ಷನ್ ಆಗೋಯ್ತು. ನಾವಪ್ಪ ಲ್ಯಾಬ್ ಅಲ್ಲಿ ಇದ್ದು ತಲೆ ಫುಲ್ ಆಗಿ ಕೊಲಾಪ್ಸ್ ಆಗ್ಬಿಟ್ಟಿದೆ, ತಲೆ ಫುಲ್ ಕೆಟ್ಟೋಗ್ಬಿಟ್ಟಿದೆ ಅವ್ರಿಗೆ. ಬ್ಲಾಕ್ ಸ್ಮಿತ್, ಸಾಧಾರಣ ಬ್ಲಾಕ್ ಸ್ಮಿತ್ ಅವ್ರ ಮಗನ ನಾನ್ ಮದ್ವೆ ಮಾಡ್ಕೋಬೇಕಾ, ಅದೆಲ್ಲ ನನ್ ಕೈಯಲ್ಲಿ ಆಗೋದಿಲ್ಲ ಅಂದಾಗ ಆ ಪ್ರೀಸ್ಟ್ ಹೇಳ್ತಾರೆ, ಇಲ್ಲೋಡಮ್ಮ ಇದು ರಾಜ ಅವ್ರು ಹೇಳಿರೋದು, ಅದ್ರಲ್ಲೂ ರಾಜ ಬರೋದಕ್ಕೂ ಮುಂಚೆ ನಿನ್ಗೆ ಮದ್ವೆ ಮಾಡ್ಬೇಕಂತ ಇನ್ ಅವ್ರ ಆರ್ಡರ್ಸ್ ನಾವ್ ಮೀರಕ್ ಆಗೋದಿಲ್ಲ, ಸೊ ನನ್ಗೆ ಮದ್ವೆ ಮಾಡ್ಲೇಬೇಕು ಅಂತ ಹೇಳಿದ್ಮೇಲೆ ಇನ್ ಅಪ್ಪ ಹೇಳಿದ್ಮೇಲೆ ಕೇಳ್ದೆ ಇರ್ಬೇಕಾ ಅಂತ ಅವಳು ಕೂಡ ಕಷ್ಟಪಟ್ಟು ಒಪ್ಕೊಂತಾಳೆ. ಈಗ ಮದ್ವೆ ಟೈಮು ಬಂತು, ತಯಾರಿನೂ ಮಾಡ್ಕೊಂಡ್ರು. ಓಕೆ, ಈಗ ಒಬ್ರಿಗೊಬ್ರು ಇಷ್ಟನಾ, ಏನಮ್ಮ ನಿನ್ಗ ಆ ಹುಡ್ಗನ ಮದ್ವೆ ಮಾಡ್ಕೊಳಕ್ ಇಷ್ಟನಾ ಅಂತ ಕೇಳಿದಾಗ ಅವಳು ಚಾಚಾ ನನಗಿಷ್ಟ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ಪ್ರೀಸ್ಟ್, ನಿನಗಿಷ್ಟ ಇಲ್ಲ ಅಂದ್ರೆ ಏನು, ರಾಜಗಿಷ್ಟ, ರಾಜ ಕೊಟ್ಟಿರೋ ಆರ್ಡರ್ ನ ನಾನು ಫಾಲೋ ಮಾಡ್ಲೇಬೇಕು, ಸೊ ನೀನ್ ಒಪ್ಕೊಳ್ಳೇಬೇಕು ಅಂತ ಹೇಳಿದಾಗ ಸರಿ ಆಯ್ತು ಅಂತ ಒಪ್ಕೊಂತಾಳೆ. ಅದಾದ್ಮೇಲೆ ಈ ಹುಡುಗನ ಅಂದ್ರೆ ನಮ್ ಹೀರೋನ ಕೇಳ್ತಾರೆ, ನಿನ್ಗೆ ಈ ಹುಡುಗಿನ ಮಾಡ್ಕೊಳಕ್ ಇಷ್ಟನ ಅಂದಾಗ ರಾಜ ಅವ್ರ ಇಷ್ಟನೇ ನನ್ನ ಇಷ್ಟ, ಅದ್ರಲ್ಲೂ ಇವ್ರು ನನ್ನ ಮದ್ವೆ ಮಾಡ್ಕೊಳಕ್ ಇಷ್ಟಪಟ್ರೆ ನಂದೇನು ಅಭ್ಯಂತರ ಇಲ್ಲ ಅಂದಾಗ ಪ್ರೀಸ್ಟ್ ಓಕೆ ಇವಾಗ ಅವ್ರ ಅಪ್ಪ ಮಾತಿಗೆ ಅವಳು ಕೂಡ ಮರ್ಯಾದೆ ಕೊಟ್ಟಿದ್ದಾಳಲ್ಲ, ಇಬ್ರಿಗೂ ಮದ್ವೆ ಮಾಡ್ಬಿಡೋಣ ಅಂತ ಹೇಳಿ ಈಗ ಮದ್ವೆನ ಮುಗಿಸ್ಬಿಟ್ರು. ಸರಿ ಇಬ್ರು ಕಿಸ್ ಮಾಡ್ಕೊಳ್ಳಿ ಅಂದಾಗ ಅವಳಿಗೆ ಟೆನ್ಷನ್ ಆಗೋಯ್ತು, ಏನು ಕಿಸ್ ಮಾಡ್ಬೇಕಾ, ಸಾಧಾರಣ ಬ್ಲಾಕ್ ಸ್ಮಿತ್ ಅವ್ರ ಮಗನ್ಗೆ ನಾನು ಕಿಸ್ ಮಾಡ್ಬೇಕಾ, ನೀರಲ್ಲಿರೋ ಕಪ್ಪೆ ಕೂಡ ಮಾಡ್ಬಿಡ್ತೀನಿ, ಆದ್ರೆ ಇವ್ನಿಗೆ ಮಾತ್ರ ಮಾಡಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋದ್ಲು. ಅವ್ರ ಹತ್ರ ಹೋಗಿದ್ ಸ್ವಲ್ಪ ಹೊತ್ತಿಗೆ ರಾಜ ಕೂಡ ಜಾಗಕ್ಕೆ ಬರ್ತಾರೆ. ರಾಜ ಬಂದಿದ ತಕ್ಷಣ ಹೀರೋಗೆ ಎಲ್ಲೂ ಔಸ್ಕೋಬೇಕು ಅಂತ ಗೊತ್ತಿಲ್ಲದೆ ಓಡೋಗಿ ಒಂದ್ ಸೈಡ್ ಅಲ್ಲಿ ಔಸ್ಕೊಳ್ತಾನೆ. ರಾಜ ಹೆಂಗೋ ಬೇಕಾಗಿರೋ ಬುಕ್ ನ ತಗೊಂಡ್ಬಂದ್ಬಿಟ್ರು. ಈಗ ಬುಕ್ ನ ಸ್ಟ್ರೇಟ್ ಆಗಿ ಅವ್ರ ಲ್ಯಾಬ್ ಒಳಗಡೆ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿದಾಗ ಅದರಲ್ಲಿ ಮುಖ್ಯವಾಗಿ ಒಂದು ಪಾಯಿಂಟ್ ನ ಹಾಕಿರ್ತಾರೆ, ನೀವ್ ಯಾವ್ದೇ ಒಂದು ವಸ್ತುನ ಗೋಲ್ಡ್ ಆಗಿ ಚೇಂಜ್ ಮಾಡ್ಬೇಕಂದ್ರೆ ನಿಮ್ಗೆ ಒಂದು 3 ಗೋಲ್ಡ್ ಹೇರ್ಸ್ ಬೇಕಾಗುತ್ತೆ, ಅದು ಒಂದು ದೆವ್ವದ್ದು, ಅದಿದ್ರೆ ನಿಮ್ ಕಾರ್ಯ ಸಾಧನೆ ಮಾಡ್ಕೋಬಹುದು ಅನ್ನೋ ತರ ಹಾಕಿದಾಗ ಈ ರಾಜಗೆ ಫುಲ್ ಖುಷಿ ಆಗೋಯ್ತು. ಬೇಕಾಗಿರೋದು ಎಲ್ಲಾ ಸಿಕ್ತು, ಇನ್ ಮುಖ್ಯವಾಗಿ ಬೇಕಾಗಿರೋದು 3 ಗೋಲ್ಡನ್ ಹೇರ್ಸ್ ಮಾತ್ರ, ಅದಿದ್ರೆ ನನ್ ಕಾರ್ಯ ಸಾಧನೆ ಆಗ್ಬಿಡತ್ತೆ, ನಾನ್ ಇದ್ರಲ್ಲಿ ಸಕ್ಸಸ್ ಕಾಣ್ತೀನಿ ಅಂತ ಹೇಳಿದಾಗ ಪ್ರೀಸ್ಟ್ ಹೇಳ್ತಾರೆ, ದೆವ್ವ ಅದು 3 ಗೋಲ್ಡನ್ ಹೇರ್ಸ್ ಬೇಕಾ, ರಾಜ ಅದಂತೂ ಸಾಧ್ಯವಾಗದೇ ಇರೋ ಕೆಲ್ಸ, ಆ ಜಾಗಕ್ಕೆ ಯಾರು ಹೋಗಲ್ಲ, ಓದೋರು ಯಾರು ವಾಪಸ್ ಬರೋದಿಲ್ಲ, ನನ್ನ ಬಿಟ್ಬಿಡಿ ಅಂದಾಗ ರಾಜ ಹೇಳ್ತಾರೆ, ನನ್ ಜೀವನ ಎಲ್ಲ ವೇಟ್ ಮಾಡ್ತಿದ್ದೆ ಈ ದಿನಕ್ಕೋಸ್ಕರ, ನನ್ಗೆ ಯಾವಾಗ 3 ಗೋಲ್ಡನ್ ಹೇರ್ ಸಿಗುತ್ತೋ, ನಾನು ಯಾವಾಗ ಇದನ್ನೆಲ್ಲ ಗೋಲ್ಡ್ ಆಗಿ ಚೇಂಜ್ ಮಾಡ್ತೀನೋ ಅವಾಗೆ ನನ್ಗೆ ಸಮಾಧಾನ, ನನಗೆ ಇದು ಮಾಡ್ಲೇಬೇಕು ಅಂದಾಗ ಅಂದ್ರೆ ಆ ಪ್ರೀಸ್ಟ್ ನ ಹೋಗೋ ಅಂತ ಹೇಳಿ ಫೋರ್ಸ್ ಮಾಡ್ತಾ ಇರೋದು, ಆ ಪ್ರೀಸ್ಟ್ ಒಪ್ಕೊಳ್ತಾ ಇಲ್ಲ ಹೋಗೋದಕ್ಕೆ. ಆಗ ಪ್ರೀಸ್ಟ್ ಹೇಳ್ತಾರೆ, ಇಲ್ಲಿ ನೋಡಿ ನೀವ್ ಹೇಳಿದ್ರಿ ಅಂತ ನಿಮ್ ಮಗಳ ಮದ್ವೆನ ಮುಗಿಸೋದಕ್ಕೋಸ್ಕರ ನಾನು ಇಷ್ಟ ದಿನ ವೇಟ್ ಮಾಡಿದ್ದಿಲ್ಲ ಅಂದ್ರೆ ನಾವಾಗೇನೆ ಹೋಗ್ಬಿಡ್ತಾ ಇದ್ದಂದಾಗ ರಾಜಾಗೆ ಸಕ್ಕತ್ ಶಾಕು, ಏನೋ ನನ್ ಮಗಳಿಗೆ ಮದ್ವೆನ ಏನೋ ನಡೀತಾ ಇದೆ ಅಂತ ಹೇಳಿದಾಗ ರಾಜ ನಡೆದಿರೋದನ್ನ ಹೇಳ್ತಾರೆ. ಅಷ್ಟೇ ಯಪ್ಪಾಗಂತೂ ಸಕ್ಕತ್ ಶಾಕ್ ಆಗೋಯ್ತು, ಹಂಗೆ ಕತ್ತಿ ಎತ್ಕೊಂಡ್ಬಿಡ್ತಾರೆ, ಎಲ್ಲವನು ಕರಿ ಅವನನ್ನ ಸಾಯಿಸ್ಬಿಡ್ತೀನಿ ಅಂತ. ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋ ಕೂಡ ಜಾಗಕ್ಕೆ ಬರ್ತಾನೆ. ಪಾಪ ಅವನ್ಗ ಅಮಾಯಕ ಏನು ಗೊತ್ತಿಲ್ವಲ್ಲ, ರಾಜ ಬಂದ್ಬಿಟ್ರ, ನಿಮ್ಮನ್ನ ರಾಜ ಅಂತ ಕರಿಬೇಕಾ ಅಥವಾ ಹೆಣ್ಣು ಕೊಟ್ಟಿರೋದ್ರಿಂದ ಮಾವ ಅಂತ ಕರಿಬೇಕಾ ಅಂತ ಕೇಳಿದ್ರೆ ಪಾಪ ರಾಜ ಏನ್ ಹೇಳ್ತಾರೆ, ಆಯ್ಪ ಹಂಗೆ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡ್ಬಿಟ್ಟ, ನಾನ್ ನಿನ್ಗೆ ಲೆಟರ್ ಕೊಟ್ಟಿದ್ ನಿಜಾನೇ ಕಣೋ, ಆದ್ರೆ ನಾನು ಅರ್ಥದಲ್ಲ ಲೆಟರ್ ನ ಬರ್ದಿಲ್ಲ ಅಂತ ಹೇಳ್ತಾನೆ. ಆಕ್ಚುಲಿ ಲೆಟರ್ ಅಲ್ಲಿ ಏನ್ ಬರ್ದಿದ್ದಾನಂತ ಕೂಡ ರಾಜಕ್ಕೆಲ್ಲ ಹೇಳಕ್ ಆಗೋದಿಲ್ವಲ್ಲ. ಆಗ ಹೀರೋ ಹೇಳ್ತಾನೆ, ಸರಿ ರಾಜ ನೀವ್
ನೀವೇನೋ ಬರೆಯಕ್ ಹೋಗಿ ಏನೋ ಬರ್ದಿರ್ತೀರಾ, ಸರಿ ಪರವಾಗಿಲ್ಲ, ಏನೋ ಪ್ರಾಬ್ಲಮ್ ಇಲ್ಲ, ಈ ಕೂಡ ನೀವು ಅನುಮತಿ ಕೊಟ್ರೆ ನಾನು ನನ್ನ ಥಿಂಗ್ಸ್ ನ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ಹೊರಟೋಗ್ತೀನಿ ಅಂತ ಒಂದ್ 2-3 ಸತಿ ಹೇಳ್ತಾನೆ. ಈ ಮಾತನ್ನ ರಾಜ ಕ್ಯಾಚ್ ಮಾಡ್ಬಿಟ್ಟ. ಸ್ಪಾಟ್ ಅಲ್ಲೇ ಅವನ್ಗೊಂದು ಐಡಿಯಾ ಬರುತ್ತೆ, ಇಲ್ಲಿ ನೋಡಪ್ಪ ನೀನ್ ನನ್ನ ಮಾವ ಅಂತ ಧಾರಾಳವಾಗಿ ಕರಿಬಹುದು, ಆದ್ರೆ ಅದಕ್ಕೂ ಮುಂಚೆ ನೀನ್ ನನ್ಗೊಂದು ಗಿಫ್ಟ್ ನ ತಗೊಬಂದ್ ಕೊಡ್ಬೇಕು. ಏನು ಇಲ್ಲ, ಡೆವಿಲ್ಸ್ ಪ್ಲೇಸ್ ಗೆ ಹೋಗಿ ಅದರ 3 ಗೋಲ್ಡನ್ ಹೇರ್ಸ್ ನ ನೀನ್ ನನ್ಗೋಸ್ಕರ ಗಿಫ್ಟ್ ಆಗಿ ತಂದ್ ಕೊಡ್ಬೇಕು. ಹಂಗ್ ತಂದ್ ಕೊಟ್ರೆ ನನ್ ಮಗಳನ್ನ ನಿನ್ಗೆ ಕೊಟ್ಟು ಇನ್ನೊಂದ್ಸತಿ ಮದ್ವೆ ಮಾಡ್ತೀನಿ, ತುಂಬಾ ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೊಡ್ತೀನಿ ಅನ್ನೋ ತರ ಹೇಳ್ತಾರ. ಹೀರೋಗೆ ಸಖತ್ ಶಾಕು, ಏನು ಡೆವಿಲ್ದು ಹೇರ ಅನ್ನೋ ತರ. ಆದ್ರೆ ರಾಜ ಹೇಳ್ತಾನೆ, ನೀನ್ ತುಂಬಾ ಲಕ್ಕಿ ಅಂತ ಹೇಳ್ತಿದ್ದಾನೆ, ಯಾವ್ದಕ್ಕೋದ್ರು ನಿನ್ಗೇನ್ ಆಗಲ್ವಲ್ಲ, ಒಂದ್ಸತಿ ಟ್ರೈ ಮಾಡಿ ನೋಡು ಅಂತ. ಆದ್ರೆ ಹೀರೋಗೆ ಇದಕ್ಕೆ ಏನ್ ಹೇಳೋದು ಅಂತ ಗೊತ್ತಾಗ್ತಲ್ಲ. ಪಾಪ ತುಂಬಾ ಡಲ್ ಆಗ್ಬಿಟ್ಟ. ಇವಾಗ ಹಂಗೆ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ತುಂಬಾ ಬೇಜಾರಾಗಿ ತುಂಬಾ ಫೀಲ್ ಮಾಡ್ಕೊಂಡು ಒಂದು ಹಾಡ್ನ ವೈಲಿನ್ ಪ್ಲೇ ಮಾಡ್ಕೊಂಡು ಹಾಡ್ತಾ ಇರ್ತಾನೆ. ಈಗ್ಲೇ ಫಸ್ಟ್ ಹೀರೋಯಿನ್ ನಮ್ ಹೀರೋ ಪ್ಲೇ ಮಾಡ್ತಾರ ವೈಲಿನ್ ನ ಕೇಳಿಸ್ಕೊಳ್ತಾ ಇರೋದು. ಆತರ ಅವನು ಮೆಲೋಡಿಯಸ್ ಆಗಿ ಆಡ್ಕೊಂಡು ವೈಲಿನ್ ನ ಪ್ಲೇ ಮಾಡ್ತಾ ಇರೋದು ಕೇಳಿಸ್ಕೊಂಡು ನಮ್ ಹೀರೋಯಿನ್ ಹಂಗೆ ಮೈ ಮರ್ತೋದ್ಲು. ಮೇಲಿಂದಾನೆ ಮಾತಾಡಿಸ್ತಾಳೆ, ಯಾಕೆ ಇವಾಗ ಅಷ್ಟೊಂದು ಡಲ್ ಆಗಿದ್ಯಾ, ಈ ತರ ತುಂಬಾನೇ ಸ್ಯಾಡ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ಯಾ, ಯೂಶುವಲ್ ಆಗಿ ನೀನು ಸಂತೋಷ ತಾನೇ ಪಡ್ಬೇಕು, ಅದ್ರಲ್ಲೂ ನನ್ನ ಮದುವೆ ಮಾಡ್ಕೊಂಡಿರೋದಕ್ಕೆ ಅಂದಾಗ ಹೀರೋ ಅಂತಾನೆ, ಇಲ್ಲ ನನ್ಗೆ ಇವಾಗ ಸದ್ಯಕ್ಕೆ ನಿಮ್ ಹತ್ರ ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಾಗ, ಯಾಕತ್ರ ಹೇಳ್ತಾ ಇದ್ಯಾ, ಯಾರಿಗೂ ಸಿಗದಿರೋ ತರ ಒಂದು ಚಾನ್ಸ್ ನಿನಗ್ ಸಿಕ್ಕಿದೆ ಅಲ್ವಾ, ಮತ್ತ್ಯಾಕ್ ಈ ತರ ಹೇಳ್ತಾ ಇದ್ಯಾ ಅನ್ನೋ ತರ ಕೇಳಿದಾಗ ಹೀರೋ ಅಂತಾನೆ, ರಾಜ ನನ್ಗೊಂದ್ ಕೆಲ್ಸನ ಕೊಟ್ಟಿದ್ದಾರೆ, ನರ್ಕಕ್ ಹೋಗಿ ಅಲ್ಲಿರೋ ದೆವ್ವದ್ದು 3 ಹೇರ್ಸ್ ನ ತರ್ಬೇಕಂತೆ. ಸುಮಾರ್ ಹತ್ರ ನಾನು ಫೇರಿ ಟೇಲ್ ನ ಕೇಳಿದೀನಿ, ಆ ನರ್ಕಕ್ ಹೋಗಿರೋರು ಆ ಗೋಲ್ಡನ್ ಹೇರ್ಸ್ ನ ಎತ್ಕೊಂಬರಕ್ಕೆ ಟ್ರೈ ಮಾಡಿರೋರು ಯಾರು ವಾಪಸ್ ಬಂದಿಲ್ಲ ಅಂತೆ. ಆದ್ರೆ ರಾಜ ನನ್ನನ್ನು ಹೋಗ ಕೇಳ್ತಾ ಇದಾರೆ, ನನಗ್ ಗೊತ್ತು ನನ್ನಂತವ್ರನ್ನ ಅವ್ರ ಅಳಿನಾಗೆ ಅಕ್ಸೆಪ್ಟ್ ಮಾಡಲ್ಲ ಅಂತ, ಅದ್ರಿಂದ ಈ ತರ ಕೆಲ್ಸ ಕೊಟ್ಟಿದ್ದಾರೆ. ಇವಾಗ ನಾನು ಹೋಗಲ್ಲ ಮಾಡಲ್ಲ ಅಂತಂದ್ರೆ ನನ್ನ ಬೆಳೆಸ್ತೋರ್ಗೆ ಕೂಡ ಅವರು ತೊಂದರೆ ಕೊಡ್ತಾರಲ್ವಾ ಅನ್ನೋ ತರ ತುಂಬಾ ಫೀಲ್ ಮಾಡಿ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಹೀರೋನ್ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಅವ್ರ ಅಪ್ಪ ತಾನೇ ಲೆಟರ್ ಎಲ್ಲ ಬರ್ದು ಇವನೇ ಮದುವೆ ಮಾಡ್ಕೋಬೇಕು ಅಂತ ಹೇಳಿರ್ತಾರೆ. ಬಟ್ ಏನಕ್ಕೆ ಇವಾಗ ಇವನನ್ನ ನರ್ಕಕ್ಕೆ ಕಳಿಸ್ತಾ ಇದ್ದಾರೆ ಅಂತ ಸ್ಟ್ರೇಟ್ ಆಗಿ ಅದನ್ನ ಕ್ಲಾರಿಫೈ ಮಾಡ್ಕೊಳಕ್ಕೆ ರಾಜ ಹತ್ರನೇ ಹೊರಟೋಗ್ತಾಳೆ. ಅಪ್ಪ ನಿನ್ಗೆ ಲ್ಯಾಬ್ ಅಲ್ಲಿ ಇದ್ದು ಮೈಂಡ್ ಫುಲ್ ಕೊಲಾಪ್ಸ್ ಆಗ್ಬಿಡಿದೆ ಅಲ್ವಾ, ಪಾಪ ಅವನೊಬ್ಬ ಅಮಾಯಕ, ಏನಕ್ಕೆ ಅವನ ಹತ್ರ ಸಾಯಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಾ ಅಂದಾಗ ರಾಜ ಹೇಳ್ತಾರೆ, ಬಾಯಿ ಮುಚ್ಕೊಂಡು ಇರಲಿ, ಫಸ್ಟ್ ಆಫ್ ಆಲ್ ನಾನು ಕೊಟ್ಟಿರೋ ಲೆಟರ್ ಸೀಲ್ ಓಪನ್ ಮಾಡ್ಬಿಟ್ಟು ಅವ್ನ್ ತಪ್ಪಾಗಿ ಲೆಟರ್ ನ ಬರ್ದಿದ್ದಾನೆ, ಅದಕ್ಕೆ ನಾನು ಶಿಕ್ಷೆ ಕೊಡ್ಬೇಕಾಗಿತ್ತು, ಅದಕ್ಕೆ ಕೊಡದೆ ನಾನು ಈ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳಿ ಸಂತೋಷ ಪಡೋಂದಾಗ ಅವಳು ಅಂತಾಳೆ, ನೋಡಪ್ಪ ನಾನು ಅವ್ನು ನೋಡಿದ್ದು ಕಡಿಮೆ ಟೈಮ್ ಆದ್ರೆ ಕೂಡ ಅವನಷ್ಟು ಕೆಟ್ಟವನಲ್ಲ, ಅದ್ರ ಸೀಲ್ ಬಿಚ್ಚಿ ಅವ್ನ್ ಬರೆಯೋನೇ ಅಲ್ಲ, ಆದ್ರೂ ಯಾಕಪ್ಪ ಅವನ ಮೇಲೆ ಇಷ್ಟೊಂದು ಕೋಪ, ಅವನೊಬ್ಬ ಅಮಾಯಕ ಅನ್ನೋ ತರ ಹೇಳಿದ್ರೆ ರಾಜ ಹೇಳ್ತಾರೆ, ಅದೆಲ್ಲ ನಿನ್ಗೆ ಯಾಕೆ, ನಿನ್ ಕೆಲಸ ನೀನ್ ನೋಡ್ಕೋ ಹೋಗು ಅಂತ ಬೈದ್ ಕಳ್ಸಿಬಿಡ್ತಾರೆ. ಇದಕ್ ಮೇಲೆ ಹೀರೋಯಿನ್ ಕೂಡ ಏನು ಮಾತಾಡಲ್ಲ. ಇವಾಗ ಹಂಗೆ ನೆಕ್ಸ್ಟ್ ನಮ್ ಹೀರೋ ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ಪಕ್ಕದಲ್ಲಿರೋ ಯಾವ್ದೋ ಒಂದು ವಿಲೇಜ್ ಅಲ್ಲಿರೋ ದಾರಿನೇ ನರ್ಕದ ದಾರಿಗೆ ಕನೆಕ್ಟ್ ಆಗತ್ತಂತೆ. ಸೊ ಆ ಕಡೆ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡು ಆ ಕಡೆ ಹೋಗ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನೋಡಿದ್ರೆ ವೇಷ ಎಲ್ಲ ಬದಲಾಯಿಸ್ಕೊಂಡು ಅರಮನೆ ಬಿಡ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಲು. ಅಂದ್ರೆ ಒಂದು ಹುಡುಗ ತರ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡು ಕುದುರೆ ಎತ್ಕೊಂಡು ಅಲ್ಲಿ ಹೋಗ್ಬೇಕಾದ್ರೆ ಅವ್ರಪ್ಪ ಎದುರುಗಡೆ ಬಂದ್ಬಿಟ್ರು. ಏನ್ ಮಾಡ್ತಾ ಇದೀಯ, ಏನಿದ್ರು ನಿನ್ ಡ್ರೆಸ್ಸಿಂಗ್ ಅಂದಾಗ, ಅಪ್ಪ ಒಬ್ಬ ಅಮಾಯಕನ ಸಾಯಿಸ್ಬೇಕು ಅಂತ ಹೇಳಿ ನೀವ್ ಕಳಿಸ್ತಾ ಇದ್ದೀರಾ, ಅದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ, ನಾನು ಅವ್ನ ಜೊತೆ ಹೋಗ್ತಾ ಇದೀನಿ ಅಂದಾಗ ಅವ್ರಪ್ಪ ಅಂತಾರೆ, ಅದೆಲ್ಲ ಆಗಲ್ಲ ಅಂತ ಹೇಳಿ ಅವ್ಳು ಕೈಲಿರೋ ವೈಲಿನ್ ಎಲ್ಲ ಹೊಡೆದಾಕ್ಬಿಟ್ಟು, ಇಲ್ಲೋಡು ನಾನು ಏನೇ ಮಾಡಿದ್ರು ನೀನ್ ಒಳ್ಳೆದಕ್ಕೆ ಮಾಡೋದು, ಬಾಯಿ ಮುಚ್ಕೊಂಡು ಮನೆ ಒಳಗಡೆ ಹೋಗು ಅಂದ್ರೆ ಅವಳು ಜೋರಾಗೆ ಮಾತಾಡ್ತಾಳೆ, ನೀವ್ ಹೇಳ್ದಂಗಲ್ಲ ನನ್ ಕೇಳಕ್ ಆಗಲ್ಲಪ್ಪ, ಇವಾಗವರೆಗೂ ನೀವು ನನಗೆ ಅಪ್ಪ ಆಗಿದ್ದಿಲ್ಲ, ಇನ್ ಮುಂದಕ್ಕೆ ಇರೋದಿಲ್ಲ, ನೀವು ತುಂಬಾನೇ ಅತಿ ಆಸೆ ಹಿಡಿದವರು, ನಿಮ್ ಜೊತೆ ಇರೋದಕ್ಕಿನ್ನ ಹೋಗೋದೇ ವಾಸಿ ಅಂತ ಹೇಳಿ ಅವಳ ಪಡ್ಗಳು ಕುದುರೆ ಎತ್ಕೊಂಡು ಅಲ್ಲಿಂದ ಹೊರಟೋದ್ಲು. ನಮ್ ಹೀರೋ ಇನ್ನೊಂದ್ ಕಡೆ ಹೆಂಗೋ ಕಷ್ಟಪಟ್ಟು ಒಂದು ವಿಲೇಜ್ ಹತ್ರ ಬಂದ. ಇಲ್ಲಿ ಬಂದ್ಬಿಟ್ಟು ಎಕ್ಸ್ಕ್ಯೂಸ್ ಮಿ ಸರ್, ಇಲ್ಲಿ ಜೋರ್ಡನ್ ರಿವರ್ ಎಲ್ಲಿದೆ ಅಂತ ಕೇಳಿದಾಗ ಹೈಪ ಶಾಕ್ ಆಗ್ಬಿಟ್ಟ, ಏನಪ್ಪ ನೋಡಕ್ಕೆ ವಯಸ್ಸಲ್ಲಿ ಚಿಕ್ಕೊಂತರ ಇದೆಯಾ, ಆ ರಿವರ್ ಬಗ್ಗೆ ಕೇಳ್ತಾ ಇದೆಯಾ, ಇಲ್ಲೇ ಪಕ್ಕದಲ್ಲೇ ಇರೋದು, ಅಲ್ಲಿ ಬೇರೆ ಯಾವ್ದೋ ಊರ್ಗ್ ಹೋಗಕ್ಕೆ ದಾರಿ ಇಲ್ವೇ, ನರ್ಕಕ್ಕೆ ಹೋಗಕ್ ಮಾತ್ರನೇ ದಾರಿ ಇರೋದು ಅಂದಾಗ ಹೀರೋ ಕೂಡ ನಾನ್ ಅಲ್ಲಿಗೆ ಹೋಗ್ಬೇಕಾಗಿರೋದು ಅಂದಾಗ ಈ ಅಪ್ಪ ಶಾಕ್ ಆಗ್ಬಿಟ್ಟ, ನೋಡಪ್ಪ ಅಲ್ಲೇ ಪಕ್ಕದಲ್ಲಿ ಒಂದು ವಿಲೇಜ್ ಇದೆ, ಆ ವಿಲೇಜ್ ಫಸ್ಟ್ ತುಂಬಾ ಚೆನ್ನಾಗಿತ್ತು, ಆದ್ರೆ ಆ ವಿಲೇಜ್ ಗೆ ದೆವ್ವ ಬಂದ್ ಹೋಗಿದೆ ಅಂತ ಯಾರೋ ಕೆಲವ್ರು ಮಾತಾಡ್ಕೊಂಡಿದ್ರು, ಅವಾಗಿಂದ ವಿಲೇಜ್ ಗೆ ಏನೋ ಶಾಪ ಇದೆಯಂತೆ, ನನಗೆ ಅದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ, ನೀನ್ ಬೇಕಾಗಿದ್ರೆ ಏನಾದ್ರು ಇನ್ಫಾರ್ಮೇಶನ್ ಬೇಕಂದ್ರೆ ಅಲ್ಲೋಗ್ ಕೇಳು ಅಂದಾಗ ಹೀರೋ ಕೂಡ ದಾರಿಯಲ್ಲಿ ಹೋಗಕ್ಕೆ ಶುರು ಮಾಡ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಕೂಡ ಹೀರೋನ ಹುಡ್ಕೊಂಡ್ ಬಂದ್ಲು. ಆಲ್ಮೋಸ್ಟ್ ಹೀರೋನ ಕಂಡಿಡಿದ್ ಬಿಟ್ಲು, ಆದ್ರೆ ಅವ್ನ್ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ಸೈಡ್ ಅಲ್ಲೇ ಕುದುರೆ ಇಟ್ಬಿಟ್ಟು ಮರದ ಹತ್ರ ನಿಂತ್ಕೊಂಡಿರ್ತಾಳೆ. ಹೀರೋನು ಬಂದ್ ನೋಡ್ದ, ಯಾರಿದು ಕುದುರೆ ನಿಂಗ್ ಬಿಟ್ಟಿದ್ದಾರೆ ಅಂತ. ಪಕ್ಕದಲ್ಲೇ ನಮ್ ಹೀರೋಯಿನ್ ಹುಡುಗ ತರ ಸೌಂಡ್ ಕೊಡ್ತಾಳೆ, ಯಾರಪ್ಪ ನೀನು, ಇಷ್ಟು ದೂರ ಬಂದಿದ್ಯಾ, ಏನ್ ಹೊಟ್ಟೆ ಸಿತಾ ಇದೆಯಾ, ಬಾ ತಿನ್ಬಾ ಅಂತ ಕರೆದಾಗ ಅವ್ನ್ ಕೂಡ ಸರಿ ಆಯ್ತು ಊಟ ಕೊಡ್ತಾರಲ್ಲ ಅಂತ ಹೇಳಿ ಹೋಗಿ ಪಕ್ಕದಲ್ಲಿ ಕುತ್ಕೊಂಡು, ಅಂದ್ರೆ ನಮ್ ಹೀರೋಯಿನ್ ಅನ್ಕೋತಾರೆ ಯಾರೋ ಬೇಟೆಗಾರ ಇರ್ಬೋದು ಅಂತ. ಇವ್ರು ಕೂಡ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಟ್ಬಿಟ್ಟು, ಏನಪ್ಪಾ ಇಷ್ಟು ದೂರ ಹೋಗ್ತಾ ಇದ್ಯಾ, ಏನ್ ಈ ಕಡೆ ಅಂತ ಕೇಳಿದಾಗ ಅವ್ನ್ ನಿಜಾನೇ ಹೇಳ್ತಾನೆ, ಈ ತರ ನಾನು ನರ್ಕಕ್ಕೆ ಹೋಗ್ತಾ ಇದೀನಿ, ಒಂದ್ ಮುಖ್ಯವಾಗಿ 3 ಗೋಲ್ಡನ್ ಹೇರ್ಸ್ ಬೇಕೋ ತರಕ್ ಹೋಗ್ತಾ ಇದೀನಿ ಅಂತ. ಅದಕ್ಕೆ ಹೀರೋಯಿನ್ ಕೂಡ ಹೇಳ್ತಾಳೆ, ಓ ಹೌದಾ, ನಾನ್ ಕೂಡ ನರ್ಕದ ಕಡೆನೆ ಹೋಗ್ತಾ ಇದ್ದೆ, ಸ್ವಲ್ಪ ಇಂಪಾರ್ಟೆಂಟ್ ವರ್ಕ್ ನನ್ಗೂ ಇದೆ, ಬೇಕಾಗಿದ್ರೆ ನಾನು ನಿನ್ ಜೊತೆ ಬರ್ತೀನಿ, ನಿನ್ಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ತರ ಹೇಳಿದಾಗ ಇದಕ್ ಮೇಲೆ ಹೀರೋ ಏನ್ ಹೇಳ್ತಾನೆ, ಸರಿ ಆಯ್ತು ಅಂತ ಇಬ್ರು ಅವ್ರ ಪ್ರಯಾಣ ಸ್ಟಾರ್ಟ್ ಮಾಡ್ತಾರೆ. ಆ ಪಕ್ಕದಲ್ಲಿರೋ ಒಂದು ವಿಲೇಜ್ ಗೆ ಬರ್ತಾರೆ. ನೋಡಿದ್ರೆ ವಿಲೇಜ್ ಅಲ್ಲಿ ಒಬ್ರು ಇಲ್ಲ, ಖಾಲಿ ಖಾಲಿ. ಆದ್ರೆ ಒಂದು ಬಾವಿ ಹತ್ರ ಒಂದು ಲೇಡಿ ಒಂದ್ ಮಗುನ ಇಟ್ಕೊಂಡು ಕೂತಿರ್ತಾರೆ. ಇವರಿಬ್ಬರನ್ನ ನೋಡಿದ ತಕ್ಷಣ ಲೇಡಿ ಮಾತಾಡಿಸ್ತಾರೆ, ಯಾರ್ ನೀವು, ಇಲ್ಲೇನ್ ಮಾಡ್ತಾ ಇದ್ದೀರಾ ಅಂದಾಗ ಇವರು ಕೇಳ್ತಾರೆ, ನಾವ್ ಈ ತರ ಬಂದಿದ್ವಿ, ನೀವೇನು ಇಬ್ರೇ ಇದ್ದೀರಾ, ಇವರಲ್ಲಿ ಬೇರೆ ಯಾರು ಇಲ್ವಾ ಅಂತ ಕೇಳಿದಾಗ ಆ ಲೇಡಿ ಹೇಳ್ತಾರೆ, ಆಕ್ಚುಲಿ ಈ ವಿಲೇಜ್ ತುಂಬಾನೇ ಸುಂದರವಾಗಿರೋ ವಿಲೇಜ್, ಈ ಬಾವಿಯಲ್ಲಿದೆ ಅಲ್ಲ, ಈ ಬಾವಿ ತುಂಬಾನೇ ಲಕ್ಕಿಯಾದ ಬಾವಿ, ಯಾವಾಗೂ ನೀರ್ ಇರ್ತಾ ಇತ್ತು, ಆದ್ರೆ ಸಡನ್ ಆಗಿ ನಮ್ ವಿಲೇಜ್ ಗೆ ಒಂದು ಶಾಪ ಬಂದು ಈ ನೀರೆಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗೋಯ್ತು, ಅದಾದ್ಮೇಲೆ ಜನ ಎಲ್ಲ ಊರ್ ಬಿಟ್ಟು ಹೊಟ್ಟೋದ್ರು, ನಾವ್ ಮಾತ್ರನೇ ಇಲ್ಲಿರೋದು ಅಂತ ಹೇಳ್ತಾಳೆ. ಆಗ ಹೀರೋಯಿನ್ ಹೇಳ್ತಾಳೆ, ಓ ಹೌದಾ, ಆದ್ರೆ ನೀವೇನು ಚಿಂತೆ ಮಾಡ್ಕೋಬಿಡಿ, ಇದೋ ಇಲ್ಲ ನನ್ ಪಕ್ಕದಲ್ಲಿದ್ದಾನಲ್ಲ, ಇವ್ನ್ ಬಂದು ತುಂಬಾನೇ ಲಕ್ಕಿ, ಅವ್ನ್ ನಿಮ್ ಊರ್ಗ್ ಬಂದ್ ಹೋಗಿದ್ದಾನೆ ಅಂತಂದ್ರೆ ನಿಮ್ಗೆ ಆಗಿರೋ ಕಷ್ಟ ಎಲ್ಲ ಹೊರಟೋಗುತ್ತೆ, ಆದಷ್ಟು ಬೇಗ ನಿಮ್ ವಿಲೇಜ್ ಮತ್ತೆ ನಾರ್ಮಲ್ ಆಗ್ಬಿಡತ್ತೆ ಅನ್ನೋ ಹತ್ರ ಹೇಳಿದಾಗ ಹೀರೋಗೆ ಶಾಕಿಂಗ್ ಆಗಿ ನೋಡ್ತಾರೆ, ನನ್ನ ಯಾಕೆ ಸೆಂಟ್ರಲ್ ಎಳೆದ್ ಬಿಡ್ತಾ ಇದೆಯಾ ಅಂತ.
ಅಂತ. ಸರಿ ಸರಿ ಆ ಕತೆನ ಬಿಡಮ್ಮ, ಇಲ್ಲಿಂದ ನರ್ಕಕ್ಕೆ ಹೋಗೋ ದಾರಿ ನಿನ್ಗೆ ಗೊತ್ತಾ ಅಂದಾಗ ಇವಳು ಶಾಕ್ ಆಗ್ಬಿಟ್ಲು. ಏನು ನರ್ಕಕ್ಕೆ ಹೋಗೋ ದಾರಿನ, ಅದನ್ನೇನ ಕೇಳ್ತಾ ಇದ್ದೀರಾ? ಆದ್ರೆ ಈ ವಿಲೇಜ್ ಇಂದ ಒಂದ್ ಸ್ವಲ್ಪ ದೂರದಲ್ಲಿ ಒಂದು ಒಂಟಿ ಮರ ಇದೆ. ಆ ಮರದಲ್ಲಿ ಗೋಲ್ಡನ್ ಆಪಲ್ಸ್ ಬಿಡತ್ತಂತೆ. ಆ ಮರದ ಹತ್ರ ಒಂದ್ ಎಪ್ಪ ಇದ್ದಾನೆ, ಅವರೇ ಅಂತೆ ಆ ನರ್ಕಕ್ಕೆ ಹೋಗ್ಬಿಟ್ಟು ನಾರ್ಮಲ್ ಆಗಿ ರಿಟರ್ನ್ ಬಂದಿರೋದು. ನೀವ್ ಬೇಕಾಗಿದ್ರೆ ಅವ್ರ ಹತ್ರ ಹೋಗಿ ಕೇಳಿ ಅನ್ನೋ ತರ ಹೇಳಿದಾಗ ಇವ್ರ ಕಡೆ ಸರಿ ಆಯ್ತು ಅಂತ ಹೇಳಿ ಅಲ್ಲಿಂದ ಅವ್ರ ಪ್ರಯಾಣ ಸ್ಟಾರ್ಟ್ ಮಾಡಿದ್ರು. ಆತರ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೀರೋಯಿನ್ ಕೇಳ್ತಾಳೆ, ಹೌದು ರಾಜ ಹೇಳಿದ್ರು ಅಂತ ಹೇಳಿ ನೀನ ಗೋಲ್ಡನ್ ಹೇರ್ಸ್ ನ ತರಕ್ ಹೋಗಿದ್ಯಾ, ಮತ್ತೆ ರಾಣಿನ ಕೊಟ್ಟು ಮತ್ತೆ ಮದುವೆ ಮಾಡ್ತೀನಿ ಅಂತ ಹೇಳಿದಾರಲ್ವಾ, ನಿನ್ಗೆ ಅವಳಂದ್ರೆ ಇಷ್ಟನೇನಾ ಅಂದಾಗ ಹೀರೋ ಅಂತಾನೆ, ಏನು ರಾಣಿ ಅಂದ್ರೆ ನನ್ಗೆ ಇಷ್ಟನಾ, ಅವಳು ತುಂಬಾನೇ ಆರಂಗಂಟಾದ ಪರ್ಸನ್ ಗೊತ್ತಾ, ತುಂಬಾನೇ ಸೆಲ್ಫಿಶ್ ಅನ್ನೋ ತರ ಹೇಳಿದಾಗ ಹೀರೋಯಿನ್ಗೆ ಕೋಪ ಬಂದ್ಬಿಡ್ತು. ನನ್ ಬಗ್ಗೆ ಏನೋ ಇಷ್ಟಿದಾಗ ಮಾತಾಡ್ತಾ ಇದ್ದಾನೆ ಅಂತ. ಹಂಗ ಇಳಿದ್ಬಿಟ್ಟು ಕೋಪ ಮಾಡ್ಕೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ಹೀರೋ ಹೇಳ್ತಾನೆ, ಯಾಕೆ ಮೇಡಮ್ ನೀವ್ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಏನಾಯ್ತು ಅಂದಾಗ, ಏನಿಲ್ಲ ರಾಣಿ ಬಗ್ಗೆ ಇಷ್ಟು ಮೋಸವಾಗಿ ಹೇಳ್ತಾ ಇದ್ದೀರಾ, ನಾಳೆ ದಿನ ಅವ್ರ ಹತ್ರ ನಮ್ ದೇಶಕ್ಕೆ ರಾಣಿ, ಹಿಂಗಿರ್ಬೇಕಾದ್ರೆ ನೀವ್ ಅವಳ ಬಗ್ಗೆ ಹತ್ರ ಮಾತಾಡ್ಬೋದಾ, ಅವಳ ಪರಿಸ್ಥಿತಿ ಏನಿತ್ತೋ ಏನೋ, ಚಿಕ್ಕ ವಯಸ್ಸಿಂದ ಹೆಂಗ್ ಬೆಳೆದ್ರೋ ಏನೋ ಅಂದಾಗ ಹೀರೋ ಅಂತಾನೆ, ಅದೆಲ್ಲ ನನ್ಗೇನ್ ಮೇಡಮ್ ಗೊತ್ತು, ನೀವೇನ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾನೆ. ಅಷ್ಟೆಲ್ಲ ಇನ್ನೊಂದ್ ವಿಷಯ ಹೇಳ್ತಾನೆ, ರಾಣಿಗೆ ಸ್ವಲ್ಪ ಸೆಲ್ಫಿಶ್ ಜಾಸ್ತಿ, ಕೋಪ ಜಾಸ್ತಿನೇ, ಬಟ್ ಅವ್ರನ್ನ ಫಸ್ಟ್ ದಿನ ನೋಡಿದಾಗ್ಲೇ ನನಗೆ ತುಂಬಾನೇ ಇಷ್ಟ ಆಗೋಯ್ತು. ಅವ್ರ ಕಣ್ಣು ಹಂಗಿತ್ತು, ಅವ್ರ ತುಟಿ ಹಿಂಗಿತ್ತು, ಕತ್ತಂಗಿತ್ತು ಅಂತ ರಾಣಿ ಅಂತ ನಂಗೆ ವರ್ಣಿಸ್ತಾ ಇದ್ರೆ ಇವಳಿಗೆ ಒಂಥರ ತುಂಬಾ ಖುಷಿ ಆಗೋಯ್ತು. ನನ್ ಬಗ್ಗೆ ಈ ತರ ಒಂದು ಒಪಿನಿಯನ್ ಇಟ್ಕೊಂಡಿದ್ದಾನ ಇವನು ಅಂತ. ಸರಿ ಸರಿ ಆಯ್ತು ಬಾ ಅಂತ ಹೇಳಿ ಮತ್ತೆ ಅವ್ರ ಪ್ರಯಾಣನ ಸ್ಟಾರ್ಟ್ ಮಾಡಿದ್ರು. ಈ ತರ ಹೋಗ್ತಾ ಇರ್ಬೇಕಾದ್ರೆ ಹಂಗೆ ಫೈನಲ್ ಆಗಿ ಅವ್ರು ಬರ್ಬೇಕಾಗಿರೋ ಒಂಟಿ ಮರದ ಹತ್ರ ಗೋಲ್ಡನ್ ಆಪಲ್ ಅಂತ ಹೇಳಿದ್ರಲ್ಲ ಆ ಜಾಗಕ್ಕೂ ಬಂದ್ರು. ಬಟ್ ಅಲ್ಲಿ ತುಂಬಾ ಜನ ಏನೋ ಪೂಜೆಗಳೆಲ್ಲ ಮಾಡ್ತಾ ಇರ್ತಾರೆ, ಏನೋ ಮಂತ್ರಗಳೆಲ್ಲ ಹೇಳ್ತಾ ಇರ್ತಾರೆ. ಇವ್ರು ಹೋಗ್ಬಿಟ್ಟು ಏನಾಯ್ತು ಇಲ್ಲಿ, ಏನ್ ಮಾಡ್ತಾ ಇದ್ದೀರಾ ಅಂದಾಗ ಅದ್ರಲ್ಲಿ ಒಬ್ರು ಹೇಳ್ತಾರೆ, ಈ ಮರ ತುಂಬಾನೇ ಲಕ್ಕಿಯಾದ ಮರ, ಇದ್ರಲ್ಲಿ ಯಾವಾಗೂ ಗೋಲ್ಡನ್ ಆಪಲ್ಸ್ ಬಿಡ್ತಾ ಇತ್ತು. ಅವಾಗ ಸುತ್ತಮುತ್ತ ವಿಲೇಜ್ ಎಲ್ಲ ಹಚ್ಚ ಹಸಿರಾಗಿ ಎಲ್ಲರೂ ಸಂತೋಷದಿಂದ ಇರ್ತಾ ಇದ್ರು. ಆದ್ರೆ ಯಾವಾಗ ಡೆವಲ್ ಈ ಜಾಗಕ್ಕೆ ಬಂದೋದ್ನೋ ಅವಾಗಿಂದ ಈ ಮರ ಫುಲ್ ಆಗಿ ಬಾಡೋಯ್ತು. ಈಗ ಮತ್ತೆ ಈ ಮರಕ್ಕೆ ಪ್ರಾಣ ತುಂಬೋದಕ್ಕೋಸ್ಕರ ನಾವು ಕಷ್ಟ ಪಡ್ತಾ ಇದೀವಿ ಅಂದಾಗ ಇವ್ರ ಕತೆನ ಕೇಳ್ಕೊಂಡು, ಓ ಹೌದಾ, ಹಂಗಾದ್ರೆ ಇಲ್ಲಿ ಆ ಡೆವಲ್ಸ್ ಪ್ಲೇಸ್ ಗೆ ಹೋಗ್ ಬಂದಿರೋರು ಯಾರೋ ಇದಾರಂತೆ, ಯಾರು ಅಂತ ಕೇಳಿದಾಗ ಎಲ್ಲರಿಗೂ ಸಖತ್ ಶಾಕು. ಅದ್ರಲ್ಲಿ ಒಂದ್ ತಾತ ಅಂತೂ ನೀವೇನ ಕೇಳ್ತಾ ಇದ್ದೀರಾ, ನೀವೇನಕ್ಕಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀರಾ ಅಂದಾಗ ಹೀರೋಯಿನ್ಗೆ ಅರ್ಥ ಆಗೋಯ್ತು ಇವ್ರೇ ಹೋಗ್ ಬಂದಿರೋದು ಅಂತ. ನೀವ್ ಹೇಳೋದ್ ನೋಡಿದ್ರೆ ನೀವೇ ಅಂತ ಕಾಣಿಸುತ್ತೆ, ಸರಿ ನಮಗೂ ದಾರಿ ಹೇಳ್ತೀರಾ, ತುಂಬಾ ಇಂಪಾರ್ಟೆಂಟ್ ವರ್ಕ್ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲಿ ನೋಡಿ ಇದೇ ದಾರಿಯಲ್ಲಿ ಹಂಗೆ ಸ್ಟ್ರೇಟ್ ಆಗಿ ಮುಂದಕ್ಕೆ ಹೋದ್ರೆ ಅಲ್ಲಿ ಒಂದು ಮರ ಇರುತ್ತೆ, ಆ ಮರ ಸುತ್ತ ನಿಮ್ಗೆ 6 ದಾರಿ ಕಾಣಿಸುತ್ತೆ, ನಿಮ್ ಕಣ್ಣಿಗೆ 7ನೇ ದಾರಿ ಕಾಣಿಸಿದಾಗ ನೀವ್ ಡೆವಿಲ್ ಪ್ಲೇಸ್ ಗೆ ಹೋಗ್ಬೋದು ಅಂತ ಹೇಳ್ತಾರೆ. ಇವ್ರು ಅರ್ಧಂಬರ್ಧ ಅರ್ಥ ಮಾಡ್ಕೊಂಡು ಸರಿ ಆಯ್ತು ಅಂತ ಹೇಳಿ ಮತ್ತೆ ಅವ್ರ ಪ್ರಯಾಣನ ಸ್ಟಾರ್ಟ್ ಮಾಡಿದ್ರು. ಹಂಗೆ ಇಬ್ರು ಜಾಲಿಯಾಗಿ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ಗೆ ಹೀರೋ ಮೇಲೆ ಒಂದು ಇಷ್ಟ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ನಮ್ ಹೀರೋ ಅಷ್ಟು ಒಳ್ಳೆಯವನು, ಅವ್ನ ಕ್ಯಾರೆಕ್ಟರ್ ಅಷ್ಟು ಒಳ್ಳೇದು, ಅವ್ನ್ ಮಾತಾಡೋ ರೀತಿ ಆಗಿರ್ಬೋದು, ಅವ್ರ ಜನಗಳನ್ನ ನಡೆಸೋ ರೀತಿ ಆಗ್ಬೋದು, ಎಲ್ಲಾನು ನಮ್ ಹೀರೋಯಿನ್ಗೆ ಇಷ್ಟ ಆಗೋಯ್ತು. ಹಿಂಗೆ ಅವ್ರ ಪ್ರಯಾಣ ಮುಂದಕ್ಕೆ ಹೋಗಿ ಕೊನೆದಾಗಿ ಆ ಮರ ಹತ್ರನು ಬಂದ್ರು. 6 ದಾರಿನೂ ಕಾಣಿಸ್ತು, ಬಟ್ 7ನೇ ದಾರಿ ಕಾಣಿಸ್ತಾ ಇಲ್ಲ. ಎಲ್ಲಪ್ಪ ಹೋಯ್ತು 7ನೇ ದಾರಿ ಅಂತ ಹೇಳಿ ನಮ್ ಹೀರೋ ಸರಿ ಇರೇ ನಾನು ಮರದ ಮೇಲೆ ಹತ್ತಿ ನೋಡ್ತೀನಿ ಅಂತ ಅವನಂಗೆ ಮರ ಹತ್ತಿ ನೋಡ್ತಾ ಇರ್ಬೇಕಾದ್ರೆ ಆ ಮರದ ಸೆಂಟ್ರಲ್ಲೇ ಒಂದು ದಾರಿ ಇರುತ್ತೆ, ಅದ್ರ ಒಳಗಡೆ ಬಿದ್ದೋಗ್ಬಿಟ್ಟ. ಇನ್ನು ಹೇಳ್ಬೇಕಂದ್ರೆ ಆ ದಾರಿನೇ ಆ 7ನೇ ದಾರಿ. ಅದ್ರ ಕೆಳಗಡೆ ಹೋದ್ರೆ ಹಂಗೆ ಉರುಳ್ಕೊಂಡ್ ಬಂದು ಬೇರೆ ಒಂದು ಜಾಗಕ್ಕೆ ಬಂದ್ಬಿಟ್ಟಿರ್ತಾನೆ. ಇವ್ನು ಹೇಳಿರೋ ಆ ಜೋರ್ಡನ್ ರಿವರ್ ಆ ಜಾಗನೇ. ಇವಾಗ ನಮ್ ಹೀರೋಗೆ ಅರ್ಥ ಆಯ್ತು. ಈಗ ಹೀರೋಯಿನ್ ಕೂಡ ಅಯ್ಯೋ ಎಲ್ಲೋದ ಇವನು ಮರದೊಳಗಡೆ ಬಿದ್ದೋಗ್ಬಿಟ್ಟೆ ಅಂತ ಹೇಳಿ ಇವಳು ಕೂಡ ಹಂಗೆ ಹತ್ಕೊಂಡು ಅದ್ರೊಳಗಡೆ ಹೋಗಿ ನೋಡಿದ್ರೆ ಇವಳು ಹಂಗೆ ಉರುಳ್ಕೊಂಡ್ ಬರ್ತಾಳೆ. ಸೊ ಇವ್ರಿಬ್ರಿಗೂ ಅರ್ಥ ಆಯ್ತು, ನಾವು ಹುಡ್ಕೊಂಡ್ ಬಂದಿರೋ ನರ್ಕದ ದಾರಿ ಇದೆ. ಈಗ ಈ ಜೋರ್ಡನ್ ರಿವರ್ ನ ಕ್ರಾಸ್ ಮಾಡ್ಕೊಂಡು ಹೋದ್ರೆ ನಾವ್ ಆ ನರ್ಕಕ್ಕೆ ಹೋಗಿರೋ ಎಂಟ್ರೆನ್ಸ್ ಗೆ ಹೊರಟೋಗ್ಬೋದು ಅಂತ ಇವ್ರಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಯಾರೋ ಕೆರೆನಲ್ಲಿ ಒಬ್ರು ಬೋಟ್ ಓಡಿಸೋರನ್ನ ನೋಡ್ತಾರೆ. ನಮ್ ಹೀರೋ ಜೋರಾಗಿ ಕುಗ್ಗಿ ಕರೀತಾನೆ, ಅವ್ರು ಕೂಡ ಹತ್ರ ಬರ್ತಾರೆ. ಆಗ ಹೀರೋ ಬಂದು ಹೀರೋಯಿನ್ ಹತ್ರ ಹೇಳ್ತಾನೆ, ಇಲ್ಲಿ ನೋಡಿ ಮೈ ಫ್ರೆಂಡ್, ಆ ನರ್ಕಕ್ಕೆ ನಾನ್ ಮಾತ್ರ ಹೋಗ್ತೀನಿ, ನೀವ್ ಬರೋದ್ ಬೇಡ, ಅಲ್ಲಿ ತುಂಬಾನೇ ಅಪಾಯ ಇದೆ ಅಂತ ಕಾಣಿಸುತ್ತೆ, ಯಾಕಂದ್ರೆ ಓದೋರು ಯಾರು ವಾಪಸ್ ಬರೋದಿಲ್ವಂತೆ, ನೀವ್ ಸುಮ್ನೆ ಅಪಾಯದಲ್ಲಿ ಸಿಕ್ಕಾಕೊಳ್ಳೋದು ನನ್ಗೆ ಇಷ್ಟ ಇಲ್ಲ, ನಾನು ಹೋಗ್ ಬರ್ತೀನಿ ಅಂತ ಹೇಳಿ ಇವ್ನ್ ಮಾತ್ರ ಬೋಟ್ ಹತ್ತಾನೆ. ಆದ್ರೆ ಬೋಟ್ ಅಲ್ಲಿಂದ ಮೂವ್ ಆಗೋದಕ್ಕೂ ಮುಂಚೆ ನಮ್ ಹೀರೋ ಹೇಳ್ತಾನೆ, ಇಷ್ಟು ದಿನ ನಾನ್ ನಿಮ್ ಜೊತೆ ಸೇರಿ ಪ್ರಯಾಣ ಮಾಡಿದೆ, ಇದನ್ನ ನಾನು ಜೀವನದಲ್ಲಿ ಯಾವಾಗೂ ಮರೆಯೋದಿಲ್ಲ, ನಾನ್ ಸತ್ ಮೇಲೆ ಕೂಡ ಮರೆಯೋದಿಲ್ಲ, ಇವತ್ತಿಗೂ ನಿಮ್ಮನ್ನ ನೆನ್ಪಿಟ್ಕೊಳ್ತೀನಿ ಮೈ ಫ್ರೆಂಡ್ ಅಂತ ಹೇಳಿದಾಗ ಹೀರೋಗೆ ತುಂಬಾನೇ ಕಷ್ಟ ಆಗುತ್ತೆ. ಅದಾದ್ಮೇಲೆ ಹಂಗೆ ಬೋಟ್ ಅಲ್ಲಿ ಹೋಗ್ಬೇಕಾದ್ರೆ ಆ ಬೋಟ್ ಓಡಿಸ್ತಾರ ಎಪ್ಪ ಬಂದ್ಬಿಟ್ಟು ಒಂಥರ ತುಂಬಾನೇ ಡಲ್ ಆಗಿರ್ತಾರೆ, ನಿಧಾನಕ್ಕೆ ಹುಟ್ನ ಆಗ್ತಾ ಇರ್ತಾರ. ಹೀರೋ ಕೇಳ್ತಾನೆ, ಏನಾಯ್ತು ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಯಾಕಷ್ಟು ಡಲ್ ಆಗಿದ್ದೀರಾ ಅಂದಾಗ ಆ ಬೋಟ್ ಓಡಿಸೋರು ಹೇಳ್ತಾರೆ, ಎಷ್ಟು ವರ್ಷ ಏನಾಯ್ತು ಅಂತ ಕೂಡ ನನಗೆ ನೆನ್ಪಿಲ್ಲಪ್ಪ, ಆದ್ರೆ ಸಾಯೋವರೆಗೂ ನಾನು ಇಲ್ಲೇ ಇರ್ಬೇಕು, ನನಗಿದೊಂದು ಶಾಪ ತರ, ಇದರಿಂದ ಬಿಡಿಸ್ಕೊಳಕ್ಕೆ ನಾನು ಸುಮಾರು ದಾರಿನ ಕಂಡಿಡ್ದೆ, ಬಟ್ ಯಾವ್ದು ನನಗೆ ಫಲ ಕೊಟ್ಟಿಲ್ಲ, ನಾನ್ ಸಾಯೋವರೆಗೂ ನಾನು ಇಲ್ಲೇ ಇರ್ಬೇಕಾಗಿರೋದೆ ಅಂತ ಹೇಳ್ತಾರ. ಹೀರೋ ಇದನ್ನೆಲ್ಲ ಕೇಳಿಸ್ಕೊಂತಾನೆ, ಅದ್ರೊಳಗೆ ತುಂಬಾ ಡಲ್ ಆಗಿರೋದನ್ನ ಗಮನಿಸ್ತಾನೆ. ಅದಾದ್ಮೇಲೆ ಹೋಗಿ ಸೇರ್ಬೇಕಾಗಿರೋ ದಡ ಕೂಡ ಬಂತು. ಆದ್ರೆ ಇಳಿದ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಹೀರೋ ಹೇಳ್ತಾನೆ, ಇಲ್ಲಿ ನೋಡಿ ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಿಮ್ಮನ್ನ ಈ ನರಕದಿಂದ ಬಿಡಿಸೋದಿಕ್ಕೆ, ನಿಮ್ಮನ್ನ ಈ ಶಾಪದಿಂದ ಬಿಡಿಸೋದಿಕ್ಕೆ ಒಳಗಡೆಯಿಂದ ನನಗ್ ಬೇರೆ ಏನಾದ್ರೂ ದಾರಿ ಸಿಕ್ಕಿದ್ರೆ ಖಂಡಿತ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನಾನ್ ಮತ್ತೆ ವಾಪಸ್ ಬಂದೇ ಬರ್ತೀನಿ ಅಂತ ಅವ್ರಿಗೊಂದ್ ಧೈರ್ಯನ ಕೊಟ್ಬಿಟ್ಟು ಅವನಲ್ಲಿಂದ ಹೋಗ್ತಾನೆ. ಇದೇ ಮೇನ್ ಆ ನರ್ಕಕ್ಕೆ ಹೋಗಿರೋ ದಾರಿ. ಆ ಎಂಟ್ರೆನ್ಸ್ ಕೂಡ ಅದೇ. ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಲ್ಲಿ ಲೈಟ್ಸ್ ಹಾಕಿರ್ತಾರೆ, ಫುಲ್ ಕಪ್ಪಾಗಿರುತ್ತೆ, ಏನೋ ವಿಚಿತ್ರವಾಗಿ ಸೌಂಡ್ಸ್ ಎಲ್ಲ ಬರ್ತಾ ಇರುತ್ತೆ. ಇರೋ ತುಂಬಾ ಭಯ ಪಟ್ಕೊಂಡಂಗೆ ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ 2 ಡಾಬರ್ ನಾಯಿ ತರ ಇರುತ್ತೆ, ಇವ್ನ ನೋಡ್ಕೊಂಡಂಗೆ ಬೊಗಳ್ಕೊಂಡು ಓಡ್ ಬರ್ತಾ ಇರುತ್ತೆ. ನಮ್ ಹೀರೋ ಭಯ ಪಟ್ಬಿಟ್ಟು ಅಯ್ಯೋ ನಾಯಿ ಕಚ್ಬಿಡ್ತು ಅಂತ. ಆದ್ರೆ ನಾಯಿ ಅವನೇನು ಮಾಡಿಲ್ಲ, ಅವನ ಬಿಟ್ಟು ಇನ್ನು ಮುಂದಕ್ಕೆ ಕೊಟ್ಟೋಯ್ತು. ಎಲ್ಲಿ ಹೋಗ್ತಿದ್ದೀವಿ ಇದು ಅಂತ ನಂಗೆ ಹುಡ್ಕೊಂಡು ಸ್ವಲ್ಪ ಮುಂದೆ ಬಂದಾಗ ಒಂದು ವಾಯ್ಸ್, ಯಾರ್ ನೀನು, ಇಲ್ಗೆನಕ್ ಬಂದೆ ಅಂತ. ನಮ್ ಹೀರೋ ಕೂಡ ಯಾರಪ್ಪ ಮಾತಾಡ್ತಾ ಇರೋದು ಅಂತ ನೋಡಿದ್ರೆ ದೂರದಲ್ಲಿ ಒಂದು ಲೇಡಿ ಕುತ್ಕೊಂಡಿರ್ತಾರೆ, ಮಂತ್ರವಾದಿ ಲೇಡಿ ಅನ್ಸುತ್ತೆ. ಅವ್ರು ನಮ್ ಹೀರೋನ ನೋಡ್ಬಿಟ್ಟು ಫಸ್ಟ್ ನರ್ಕಕ್ಕೆ ಒಬ್ಬ ಮನುಷ್ಯ ಬಂದಿದ್ದಾನ, ಏನ್ ನಿನ್ ಹೆಸರು ಅಂದಾಗ ಹೀರೋ ಕೂಡ ನನ್ನ ಹೆಸರು ಹೆಲಿಪ್ಸ್ ಅಂತ, ನಾನು
ನಾನು ಆ ಡೆವಿಲ್ ನೋಡಕ್ ಬಂದಿದ್ದೀನಿ ಅಂದಾಗ ಅಜ್ಜಿಗೊಂದೇ ಆಶ್ಚರ್ಯ. ಹಂಗಾದ್ರೆ ನೀನಾಗಿ ಬಯಸಿ ಈ ಜಾಗಕ್ಕೆ ಬಂದಿರೋದಾ ಅಂತ ಹೇಳಿ ಅವನ ಹತ್ರ ಮಾತಾಡ್ಕೊಂಡೆ ಒಂದು ಬುಕ್ ನ ಎತ್ಕೊಂಡ್ಬಂದು ಇವತ್ ಯಾರೆಲ್ಲ ನರಕಕ್ಕೆ ಬಂದಿದ್ದಾರೆ ಅಂತ ನೋಡಿದ್ರಲ್ಲಿ ನಮ್ ಹೀರೋ ಹೆಸರು ಇರೋದಿಲ್ಲ. ಹಂಗಾದ್ರೆ ನಿಜವಾಗ್ಲೂ ನೀನೇ ಇಷ್ಟಪಟ್ಟಿದ್ದ ಜಾಗಕ್ಕೆ ಬಂದಿರೋದಾ? ಸರಿ ಸರಿ ಬಾ ಏನ್ ನಿನ್ ಕತೆ ಕೇಳೋಣ, ಏನಕ್ ಬಂದೆ ಅಂತ ಪಕ್ಕದಲ್ಲಿ ಕರೆದು ಕೂರ್ಸ್ಕೊಂಡು ಕೇಳಿದಾಗ ನಮ್ ಹೀರೋ ಕೂಡ ನಡೆದಿರೋ ವಿಷಯನೆಲ್ಲ ಹೇಳ್ತಾನೆ. ನನ್ಗೆ ಹೀರೋಯಿನ್ ಅಂದ್ರೆ ತುಂಬಾನೇ ಇಷ್ಟ, ಅವಳ ಜೊತೆ ಜೀವನ ಪರ್ಯಂತ ಬದುಕಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಆದ್ರೆ ರಾಜ ಈ ತರ ಒಂದು ಕೆಲಸನ ಕೊಟ್ಟಿದ್ದಾರೆ, ಸೊ ನನ್ಗೆ ಆ ಡೆವಲ್ದು 3 ಗೋಲ್ಡನ್ ಹೇರ್ಸ್ ಬೇಕು ಅಂತ ಹೇಳ್ತಾನೆ. ಇವ್ರ ಕತೆನೆಲ್ಲ ಕೇಳ್ಕೊಂಡು ಇತ್ರ ಮಾತಾಡ್ತಾ ಇರ್ಬೇಕಾದ್ರೆ ಡೆವಲ್ ಬರ್ತಾರೋ ಸೌಂಡ್ ಬಂತು. ಆ ಸೌಂಡ್ ಕೇಳಿಸ್ಕೊಂಡಿದ ತಕ್ಷಣ ಈ ಅಜ್ಜಿ ಅಯ್ಯೋ ನನ್ ಮಗ ಬಂದ್ಬಿಟ್ಟ, ನೀನೋಗ ಬಾಕ್ಸ್ ಒಳಗಡೆ ಬಚ್ಚಿಟ್ಕೋ ಹೋಗು ಅಂತ ಹೇಳಿ ನಮ್ ಹೀರೋನ ಪಕ್ಕದಲ್ಲಿರೋ ಬಾಕ್ಸ್ ಒಳಗಡೆ ಇರಕ್ ಕೇಳ್ತಾರೆ. ಆ ಡೆವಲ್ ಅವ್ರ ಅಮ್ಮನೇ ಇದು ಅನ್ಸುತ್ತೆ, ನೀನ್ ಇಲ್ಲೇ ಇರು ಸೌಂಡ್ ಮಾಡ್ಬೇಡ ಅಂತ ಹೇಳಿದಾಗ ಡೆವಲ್ ನೋಡಿದ್ರೆ ನಮ್ ಹೀರೋಯಿನ್ ತರ ಅಂತ ಹೇಳ್ಕೊಂಡ್ ಬರ್ತಾ ಇರ್ತಾನೆ. ಆ ಕಡೆ ಆ ಜೋರ್ಡನ್ ರಿವರ್ ಕಡೆ ನಮ್ ಹೀರೋಯಿನ್ ನಿಂತಿರೋದ್ರ ನೋಡ್ಬಿಟ್ಟು ಇವನೇ ಕರ್ಕೊಂಡ್ ಬಂದ್ಬಿಟ್ಟಿರೋದು, ನನ್ನ ನೋಡೋದಕ್ಕೋಸ್ಕರ ಒಬ್ಬ ಬಂದಿದ್ದಾನೆ, ನಾನ್ ಹೆಂಗ್ ಬಿಟ್ಬಿಟ್ ಬರ್ತೀನಿ ಅಂತ ಹೇಳಿ ನಮ್ ಹೀರೋಯಿನ್ ಅಟ್ಯಾಕ್ ಮಾಡ್ಬೇಕು ಅಂತ ನೋಡ್ತಾರೆ. ಆಗ ಅಜ್ಜಿ ಹೇಳ್ತಾರೆ ಇಲ್ಲಿ ಬಂದಿರೋದು ಹುಡುಗಾನೇ ಅಲ್ಲ, ಫಸ್ಟ್ ಆಫ್ ಆಲ್ ಅದೊಂದು ಹುಡುಗಿ ಅಂತ ಹೇಳಿದಾಗ ಆ ಡೆವಲ್ ನೋಡ್ಬಿಟ್ಟು ಏನೋ ಹುಡುಗಿನ ನನ್ ಕೈಲಿ ಕಂಡಿಡಿಯಕ್ಕೆ ಆಗ್ಲಿಲ್ವೆ ಅಂತ ಹೇಳಿ ಹತ್ರ ಹೋಗ್ಬಿಟ್ಟು ಮೀಸನೆಲ್ಲ ತೆಗೆದ್ರೆ ಅದು ಹುಡುಗಿ. ಹೀರೋ ಕೂಡ ಸ್ಲೋ ಆಗಿ ಆ ಬಾಕ್ಸ್ ನ ತೆಗೆದು ನೋಡ್ತಾನೆ, ನೋಡಿ ಬಂದಿರೋದು ಹೀರೋಯಿನ್. ಅವನ್ಗೆ ಸಖತ್ ಶಾಕು, ಇಷ್ಟು ದಿನ ನಾನು ಇವಳ ಜೊತೆ ಪ್ರಯಾಣ ಮಾಡದ್ನ, ನನ್ಗೋಸ್ಕರ ಇವಳು ಬಂದಿದ್ದಾಳ ಅನ್ನೋ ತರ ನೋಡ್ತಾ ಇರ್ತಾನೆ. ಇದ್ರೂನು ಅದೆಂಗೆ ಇಲ್ಲಿಗೆ ಬರಕ್ಕೆ ನಾನು ಪರ್ಮಿಷನ್ ಕೊಟ್ಬಿಡ್ತೀನಿ ಅಂತ ಹೇಳಿ ಅವಳನ್ನ ಅಟ್ಯಾಕ್ ಮಾಡ್ಬೇಕು ಸಾಯಿಸ್ಬೇಕು ಅಂತ ನೋಡೋಷ್ಟ್ರಲ್ಲೇ ನಮ್ ಹೀರೋಯಿನ್ ಹೇಳ್ತಾಳೆ ಈ ಜಾಗಕ್ಕೆ ಬರೋದು ಅಷ್ಟು ಈಸಿ ಅಲ್ಲ, ನೀವು ತುಂಬಾನೇ ಪವರ್ಫುಲ್ ಅಲ್ಲ ಅಂತ ಕೇಳ್ಪಟ್ಟೆ, ಆದ್ರೆ ನೀವ್ ಈ ತರ ಇದೀರ ಅಂತ ಗೇಲಿ ಮಾಡೋತ್ರ ಹೇಳಿದ ತಕ್ಷಣ ಅಪ್ಪನ್ಗೆ ಟೆನ್ಷನ್ ಆಗೋಯ್ತು. ಯಾರು ಹೇಳಿದ್ದು ನಾನ್ ಪವರ್ಫುಲ್, ನನ್ ಮುಂದೆ ಇಷ್ಟು ಮಾತಾಡ್ತಿ ಅಂತ ಹೇಳಿ ಮತ್ತೆ ಕತ್ತನಿಸ್ಕಕ್ಕೆ ಅಂತ ಹೋಗ್ತಾನೆ. ಆಗ ನಮ್ ಹೀರೋಯಿನ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಂದಾಗ ಓ ಮಾತಾಡ್ಬೇಕಾ, ಸರಿ ಬಾ ಮಾತಾಡೋಣ ಕೂತ್ಕೋ ಅಂತ ಹೇಳಿ ಅಲ್ಲಿ ಕೂತ್ಕೊಂಡು ಹೀರೋಯಿನ್ ಕೂಡ ಕೂತ್ಕೊಳ್ಳಕ್ಕೆ ಹೇಳ್ತಾನೆ. ಈ ಗ್ಯಾಪ್ ಅಲ್ಲಿ ಆ ಅಜ್ಜಿ ಹೆಂಗಾದ್ರೂ ಮಾಡಿ ಅವ್ನ ತಲೆಯಲ್ಲಿರೋ 3 ಹೇರ್ಸ್ ನ ಕಿತ್ಕೋಬೇಕು ಅಂತ ಟ್ರೈ ಮಾಡ್ತಾರೆ. ಆಗ ಮುಂದ್ಗಡೆ ಕುತ್ಕೊಂಡಿರೋ ಹೀರೋಯಿನ್ ಕೂಡ ರಾಜ ಹತ್ರ ಸಾರಿ ಅಲ್ಲಿರೋ ಆ ನರ್ಕದ ಡೆವಲ್ ಹತ್ರ ಕೇಳ್ತಾಳೆ, ಹೆಂಗಿದ್ರು ನೀವು ನನ್ನ ಸಾಯಿಸ್ಬಿಡ್ತೀರಾ, ಆದ್ರೆ ಅದಕ್ಕೂ ಮುಂಚೆ ನಾನು ನಿಮ್ಮ ಹತ್ರ 3 ಕ್ವೆಶನ್ಸ್ ನ ಕೇಳ್ಬೇಕು, ಅದಕ್ಕೆ ನೀವು ಆನ್ಸರ್ ಮಾಡ್ಬೇಕಂದಾಗ ಸರಿ ಆಯ್ತು ಸಾಯೋದೆಂಗೋ ಖಚಿತ ಅಲ್ವಾ ಕೇಳಿ ಹೇಳ್ತೀನಿ ಅಂದಾಗ ಹೀರೋಯಿನ್ ಫಸ್ಟ್ ಕ್ವೆಶನ್ ಕೇಳ್ತಾಳೆ. ನಾನು ಈ ತರ ನರ್ಕಕ್ಕೆ ಬರ್ತಾ ಇರ್ಬೇಕಾದ್ರೆ ಬರ್ತಾ ದಾರಲ್ಲಿ ಒಂದು ವಿಲೇಜ್ ನ ನೋಡಿದೆ. ಆ ವಿಲೇಜ್ ಅಲ್ಲಿ ಒಂದು ಬಾವಿ ಇದೆ, ಆ ಬಾವಿಯಲ್ಲಿ ನೀರೆಲ್ಲ ಫುಲ್ ಆಗಿ ಡ್ರೈ ಆಗ್ಬಿಟ್ಟಿತ್ತು. ನೀವ್ ಆ ಜಾಗಕ್ಕೆ ಹೋಗಿ ಬಂದಿದ್ದೀರಾ ಅಲ್ವಾ, ಏನ್ ಮಾಡ್ಬಿಟ್ಟು ಬಂದ್ರಿ ಅನ್ನೋ ಹತ್ರ ಕೇಳಿದಾಗ ಅದಕ್ಕೆ ಆ ಡೆವಲ್ ಹೇಳ್ತಾನೆ ಆ ಊರಲ್ಲಿರೋರೆಲ್ಲ ತುಂಬಾ ದೊಡ್ಡ ಮುಟ್ಟಾಳ್ರು, ಯಾಕಂದ್ರೆ ನಾನ್ ಬರ್ತಾ ದಾರಿಯಲ್ಲಿ ಆ ವಿಲೇಜ್ ನ ನೋಡ್ದೆ, ತುಂಬಾ ಹಚ್ಚ ಹಸಿರಾಗಿ ತುಂಬಾ ಖುಷಿಯಾಗಿದ್ರು, ನನ್ಗತ್ರ ಖುಷಿಯಾಗಿರೋರ್ನ ನೋಡಿದ್ರೆ ಆಗಲ್ಲ, ಅದಕ್ಕೋಸ್ಕರ ಆ ಬಾವಿಲಿ ಒಂದು ಕಪ್ಪೆನ ಹಾಕ್ದೆ, ಆ ಕಪ್ಪೆನೆ ನೀರೆಲ್ಲ ಕುಡಿದ್ಬಿಟ್ಟಿರೋದು. ಆದ್ರೆ ಆ ವಿಷಯ ಅವ್ರಿಗೆ ಗೊತ್ತಿಲ್ಲ, ಏನೋ ಶಾಪ ಬಂದ್ಬಿಟ್ಟಿದೆ ಅಂತ ಹೇಳಿ ಪಾಪ ಇನ್ನೂ ಊರೆಲ್ಲ ಬಿಟ್ಬಿಟ್ಟು ಹೊರಟೋದ್ರು. ಆದ್ರೆ ಜಸ್ಟ್ ಆ ಕಪ್ಪೆನ ಎತ್ತಿ ಹೊರಗಡೆ ಹಾಕಿದ್ರೇನೆ ಸಾಕು ಮತ್ತೆ ಅವ್ರಿಗೆ ನೀರ್ ಬಂದ್ಬಿಡತ್ತೆ ಅಂತ ಹೇಳ್ತಾನೆ. ಹೀರೋಯಿನ್ ಇದನ್ನ ಕೇಳಿಸ್ಕೊಂಡು ಸರಿ ಆಯ್ತು. ಆ ವಿಲೇಜ್ ನ ಬಿಟ್ಟು ನಾನು ಇನ್ ಸ್ವಲ್ಪ ಮುಂದೆ ಬಂದಾಗ ಇನ್ನೊಂದು ಊರಲ್ಲಿ ಇನ್ನೊಂದು ಗೋಲ್ಡನ್ ಆಪಲ್ಸ್ ಕೊಡೋತರ ಒಂದು ಮರನ ನೋಡಿದೆ, ಬಟ್ ಆ ಮರನು ಒಂಥರ ಫುಲ್ ಡ್ರೈ ಆಗ್ಬಿಟ್ಟು ಒಂದ್ ಆಪಲ್ ಕೂಡ ಬಿಟ್ಟಿಲ್ಲ. ಅಲ್ಲಿ ಕೂಡ ಕೇಳಿದಾಗ ನೀವೇ ಅಲ್ಲಿ ಹೋಗ್ಬಿಟ್ಟು ಬಂದಿದ್ದು ಅಂತ ಹೇಳಿದ್ರು. ಅಲ್ಲೇನ್ ಮಾಡಿದ್ರಿ ಅಂದಾಗ ಏನಿಲ್ಲ ಅಲ್ಲಿರೋರು ಮುಟ್ಟಾಳ್ರೆ, ನಾನ್ ಜಸ್ಟ್ ಆ ಮರದ ಮೇಲೆ ನನ್ ಕೈನ ಇಟ್ಬಿಟ್ಟು ಬಂದಿದ್ದೆ, ಆ ಮೇಲೆ ಭಾಗ ಏನಿದೆಯೋ ಮರನ ಅವ್ರು ಒಡೆದಾಕ್ಬಿಟ್ರೆ ಸಾಕು ಮತ್ತೆ ಆ ಮರ ಬೆಳೆದು ಅವ್ರಿಗೆ ಗೋಲ್ಡನ್ ಆಪಲ್ಸ್ ಬರಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ ಅಂತ ಹೇಳಿದಾಗ ಹೀರೋಯಿನ್ ಅದನ್ನ ಕೂಡ ಕೇಳಿಸ್ಕೊಂತಾಳೆ. ಈ ಗ್ಯಾಪ್ ಅಲ್ಲೇ ಆ ಡೆವಲ್ ಅವರಮ್ಮ ತಲೆಯಿಂದ ಒಂದು ಕೂದಲನ್ನ ಎಳೆದ್ಬಿಟ್ರು. ಅದ್ ಅವ್ನಿಗೆ ತುಂಬಾನೇ ನೋವಾಗೋಯ್ತು. ಅಯ್ಯೋ ಅಮ್ಮ ನನ್ ಇವಾಗ ತಲೆಯಿಂದ ಏನ ಕೂದಲನ್ನ ಕಿತ್ತಿದ್ರಿ ಅಂದಾಗ ಏನಿಲ್ಲ ಕಣೋ ಕೂದಲಲ್ಲಿ ಏನೋ ಹುಳ ಇದ್ದಂಗಿತ್ತು ಅದಕ್ಕೆ ಅಂತ ಹೇಳ್ತಾರೆ. ಸರಿ ಆಯ್ತು ನಾನು ಇನ್ನೊಂದು ಕ್ವೆಶನ್ ಕೇಳ್ಬೇಕು ಅಂತ ಹೀರೋಯಿನ್ ಇನ್ನೊಂದು ಕ್ವೆಶನ್ ಕೇಳ್ತಾಳೆ. ನಾವ್ ಈ ಜೋರ್ಡನ್ ರಿವರ್ ಹತ್ರ ಬಂದ್ಮೇಲೆ ಆ ಕಡೆಯಿಂದ ಈ ಕಡೆ ನಮ್ಮನ್ನ ಕರ್ಕೊಂಡ್ ಬರೋದಕ್ಕೆ ಬೋಟಲ್ ಒಂದ್ ಅಪ್ಪ ಇದ್ದ. ಅಪ್ಪ ತುಂಬಾನೇ ಡಲ್ ಆಗಿದ್ದ, ಅದು ಅವ್ರಿಗೊಂದು ಶಾಪ, ಈ ಶಾಪದಿಂದ ಹೆಂಗೆ ಹೊರಗಡೆ ಹೋಗೋದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಅವ್ರಿಗೇನಂತ ಶಾಪ ಕೊಟ್ರಿ ಅಂದಾಗ ಅವ್ನ್ ಇನ್ನ ದೊಡ್ಡ ಮುಟ್ಟಾಳ, ಜಸ್ಟ್ ಅವ್ನ ಕೈಯಲ್ಲಿರೋ ಆ ಹುಟ್ಟನ ತುಂಬಾ ಕೆಟ್ಟದಾಗಿ ಯೋಚನೆ ತಲೆಯಲ್ಲಿ ಇಟ್ಕೊಂಡಿರೋರ್ ಕೈಗೆ ಕೊಟ್ರೆ ಸಾಕು ಅವನ ಶಾಪದಿಂದ ವಿಮುಕ್ತನಾಗ್ಬೋದು. ಅದು ಕೂಡ ಗೊತ್ತಿಲ್ಲದೆ ಇಷ್ಟು ದಿನ ಡಲ್ ಆಗಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಅಂತ ಬೋಟ್ ಓಡಿಸಿದ್ದೆ ಅಂದಾಗ ಹೀರೋಯಿನ್ ಕೇಳ್ಬೇಕಾಗಿರೋ ಕ್ವೆಶನ್ ಎಲ್ಲ ಕೇಳಿದ್ಲಲ್ವಾ. ಈಗ ಡೆವಲ್ ಹೇಳ್ತಾನೆ ಸರಿ ಆಯ್ತು ನಿನ್ನ ಎಲ್ಲಾ ಕ್ವೆಶನ್ಗೂ ನಾನು ಆನ್ಸರ್ ಮಾಡಿದೆ ಬಾಯಿಲ್ ಅಂತ ಹೇಳಿ ಅವ್ನು ಎಳೆದು ಮೇಲೆ ಕೂರ್ಸ್ಕೊಂಡು ಅವ್ನು ಇನ್ನೇನ್ ಸಾಯಿಸ್ಬಿಡ್ತಾನೆ ಅಂತ ನೋಡಿದ್ರೆ ಅಷ್ಟರಲ್ಲಿ ಆ ಡೆವಲ್ ಅವರಮ್ಮ ಅವ್ನ ತಲೆ ಮೇಲೆ ಏನೋ ಮಂತ್ರ ಹಾಕಿದ್ರೇನೋ ನಂಗೆ ನಿದ್ದೆ ಮಾಡ್ಬಿಟ್ಟ. ಅದಾದ್ಮೇಲೆ ಹೆಂಗೋ ಹೀರೋನ ಕೂಡ ಹೊರಗಡೆ ಬಿಟ್ಬಿಟ್ಟು ಇಲ್ಲೋಡು ನಿನ್ಗೋಸ್ಕರ ಹುಡುಗಿ ಕೂಡ ನಿನ್ ಜೊತೆನೆ ಬಂದಿದ್ದಾಳೆ, ನೀವು ಒಬ್ರಿಗೊಬ್ರಂದ್ರೆ ತುಂಬಾನೇ ಇಷ್ಟ ಅಂತ ಕಾಣಿಸುತ್ತೆ, ಪ್ರೀತಿಗೋಸ್ಕರ ಇಷ್ಟು ದೂರ ಬಂದಿದ್ದೀರಾ, ನಾನು ಯಾವಾಗೂ ಲವ್ಗೆ ಸಪೋರ್ಟ್ ಮಾಡ್ತೀನಿ, ನಿಮಗ್ ಬೇಕಾಗಿರೋದನ್ನ ಕೊಡ್ತೀನಿ ರೀ ಅಂತ ಹೇಳಿ ಅವನ ಡೆವನ್ ತಲೆಯಲ್ಲಿರೋ 3 ಗೋಲ್ಡನ್ ಹೇರ್ಸ್ ನ ಕಿತ್ತಿ ಅವ್ರ ಕೈ ಕೊಟ್ಬಿಟ್ಟು ಬೇಗ ಬೇಗ ತಪ್ಪಿಸ್ಕೊಳ್ಳಿ ಅವ್ನ ಎದ್ದೊಳಷ್ಟರಲ್ಲಿಂದ ಹೊರಟೋಗಿ ಅಂತ ಹೇಳಿದಾಗ ಅವರಿಬ್ರು ಎದ್ದು ಬಿದ್ದು ಅಲ್ಲಿಂದ ಓಡೋಗ್ತಾರೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಡೆವಲ್ ಕೂಡ ಎದ್ಬಿಟ್ಟ. ನನ್ ಜಾಗಕ್ಕೆ ಬಂದ್ಬಿಟ್ಟು ಅದೇಂಗ ಅಸಾಲ್ಟ್ ಆಗಿ ನೀವು ಇಲ್ಲಿಂದ ಹೊರಗಡೆ ಹೋಗ್ತೀರಾ, ನಾನ್ ನಿಮ್ನ ಬಿಡೋದಿಲ್ಲ ಅಂತ ಹೇಳಿ ಅವ್ರನ್ನ ಓಡಿಸ್ಕೊಂಡು ಹೋಗ್ಬೇಕಂತ ನೋಡಿದ್ರೆ ಅವ್ನ್ ಕಾಲಿಡ್ವಿ ಕೆಳಗಡೆ ಬೀಳೋತರ ಅವ್ರ ಅಮ್ಮನೇ ಮಾಡ್ತಾರೆ. ಆದ್ರೂ ಅವ್ನ ಕೈಲಿ ಹಿಡಿಯಕ್ ಆಗೋದಿಲ್ಲ. ನಮ್ ಹೀರೋಯಿನ್ ಆ ಕೆರೆವರೆಗೂ ಬಂದ್ಬಿಟ್ರು. ಈಗ ಅಪ್ಪನ ಕರೀತಾರೆ ನಮ್ಮನ್ನ ಆ ಕಡೆ ಕರ್ಕೊಂಡೋಗ್ ಬಿಡಿ ಅಂತ. ಆದ್ರೆ ಊಟ ಹಾಕ್ತಾರೆ ಅಪ್ಪ ಹೇಳ್ತಾನೆ ನನ್ಗೆ ಬರೀ ಆ ಕಡೆಯಿಂದ ಈ ಕಡೆ ಕರ್ಕೊಂಡ್ ಬರೋ ಕೆಲ್ಸನೇ, ಈ ಕಡೆಯಿಂದ ಆ ಕಡೆ ನಾನು ಕರ್ಕೊಂಡ್ ಹೋಗಲ್ಲ ಅಂದಾಗ ಹೀರೋ ಅಂತಾನೆ ನಿಮ್ಗೆ ಶಾಪದಿಂದ ವಿಮುಕ್ತರಾಗೋದಕ್ಕೆ ನಮ್ಗೆ ದಾರಿ ಕಾಣಿಸ್ಬಿಡ್ತು, ನಿಮ್ಗೆ ಹೇಳ್ತೀವಿ ಅಂತ ಹೇಳಿದ್ಮೇಲೆ ಅಯ್ಯಪ್ಪ ಕೂಡ ತುಂಬಾ ಖುಷಿಯಾಗಿ ನಮ್ ಹೀರೋಯಿನ್ ಕರ್ಕೊಂಡು ಈ ಕಡೆಯಿಂದ ಆ ಕಡೆಗೆ ಬೋಟಲ್ ಕರ್ಕೊಂಡ್ ಹೋಗ್ತಾರೆ. ಆಗ ಹೀರೋ ಹೇಳ್ತಾನೆ ನಿಮಗ್ ಬಂದಿರೋ ಶಾಪ ಒಂದು ಕೆಟ್ಟ ಶಾಪ, ನೀವು ಜಸ್ಟ್ ನಿಮ್ ಕೈಲಿರೋ ಹುಟ್ಟನ ತುಂಬಾ ಕೆಟ್ಟ ಯೋಚನೆಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ತುಂಬಾ ಕೆಟ್ಟ ಕೆಲಸಗಳನ್ನ ಮಾಡ್ತಾರಲ್ಲ ಅವ್ರ ಕೈಲಿ ಕೊಟ್ರೆ ಸಾಕು ನೀವ್ ಈ ಶಾಪದಿಂದ ವಿಮುಕ್ತರಾಗ್ಬೋದು ಅಂತ ಹೇಳಿದಾಗ ಅಯ್ಯಪ್ಪ ಕೂಡ ಇಷ್ಟೇನಾ ಅಂತ ಹೇಳಿ ಈಗ ನಮ್ ಹೀರೋಯಿನ್ ಈ ಕಡೆಯಿಂದ ಆ ಕಡೆ ಕರ್ಕೊಂಡು ಹೋಗ್ತಾರೆ. ಬಟ್ ಆ ಕಡೆ ಆಲ್ರೆಡಿ ರಾಜ ರೆಡಿ ಆಗಿರ್ತಾರೆ. ಓ ಇವಾಗ ಸತಿ ಕೂಡ ನೀನು ನಿಜವಾದ ಲಕ್ಕಿಯೆಸ್ಟ್ ಪರ್ಸನ್ ಅಂತ ಹೇಳಿ ಕನ್ಫರ್ಮ್
ಕನ್ಫರ್ಮ್ ಮಾಡ್ಬಿಟ್ಟ, ಹೆಂಗೋ ಹೋಗಿ 3 ಗೋಲ್ಡನ್ ಹೇರ್ ಕೂಡ ತಂದ್ಬಿಡಿದೆ ಅಂತ ಕಾಣಿಸುತ್ತೆ. ಆದ್ರೆ ನಾನಿನ್ನ ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಯಪ್ಪ ಇತ್ರ ಮಾತಾಡೋದ್ರಲ್ಲೇ ಆ ಹುಟ್ಟಾಕ್ತಾರೆ ಅಪ್ಪನ್ಗೆ ಗೊತ್ತಾಗೋತಿ ಇವ್ನು ತುಂಬಾ ಕೆಟ್ಟವನು ಅಂತ. ಸೊ ಈ ಹುಟ್ಟನ ಅವ್ನ ಕೈಲೇ ಕೊಡ್ಬೇಕು ಅಂತ ರಾಜಾ ಒಂದ್ ನಿಮಿಷ ನಿಮ್ ಕೈಲಿರೋ ಕತ್ತಿ ಬದ್ಲು ಈ ಹುಟ್ಟನ ಯೂಸ್ ಮಾಡಿ ತಗೊಳ್ಳಿ ಅಂತ ಕೊಟ್ಟಾಗ ರಾಜನ್ಗೆ ಏನ್ ಅರ್ಥ ಆಗ್ತಿಲ್ಲ ಇವ್ನ ಏನಕ್ಕೆ ಇದನ್ನ ಕೊಡ್ತಾ ಇದ್ದಾನೆ ಅಂತ. ಆದ್ರೆ ನಮ್ ಹೀರೋ ಟಕ್ ಅಂತ ಅವ್ನ ಕೈಲಿರೋ ಹುಟ್ಟನ ತಗೊಂಡು ಹಂಗೇ ಸುತ್ತೋ ತರ ಸುತ್ತದವನು ಆ ರಾಜ ಕೈಲಿರೋ ಕತ್ತಿನ ಕೆಳಗಡೆ ಬೀಳೋ ತರ ಮಾಡಿ ಆ ರಾಜನೇ ಹುಟ್ಟಿ ಹಿಡ್ಕೊಳ್ಳೋ ತರ ಮಾಡ್ಬಿಟ್ಟ. ಆದ್ರೆ ಯಾವಾಗ ರಾಜ ಹುಟ್ಟನ ಹಿಡ್ಕೊಂಡ್ರೋ ಅವ್ರಂತರ ಅದಕ್ಕೆ ಅಡಿಕ್ಟ್ ಆಗೋ ತರ ಆಗೋದ್ರು. ಅವ್ರ ರಾಜ ಅನ್ನೋದನ್ನೇ ಮರ್ತೋದ್ರು. ನಾನು ಬೇಗ ಹುಟ್ಟಾಕ್ಬೇಕು, ನಾನು ಈ ಕಡೆಯಿಂದ ಆ ಕಡೆ ಹೋಗ್ಬೇಕು ಅಂತ ಅದನ್ನೇ ಪೇಚಾಡ್ಕೊಂಡು ಅಲ್ಲಿಂದ ಹುಟ್ಟಾಕೊಳ್ಳೋದಕ್ಕೋಸ್ಕರ ಹೊರಟೋದ್ರು. ಈಗ ರಾಜಗೆ ಶಾಪ ಬಂತು. ಈ ಕಡೆ ನಮ್ ಹೀರೋ ಹೀರೋಯಿನ್ ಸೇಫ್ ಆದ್ರು. ಅದಾದ್ಮೇಲೆ ಅವ್ರ ಅಲ್ಲಿಂದ ಕುದುರೆನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಫಸ್ಟ್ ಆಪಲ್ ಮರದ ಹತ್ರ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಹೇಳ್ತಾರೆ ಈ ತರ ಡೆವಲ್ ಈ ಮರಕ್ಕೆ ಈ ತರ ಒಂದು ಶಾಪನ ಕೊಟ್ಟಿರೋದು. ಸೊ ಮೇಲೆ ಇರೋ ಭಾಗನ ಮಾತ್ರ ನೀವು ಕಟ್ ಮಾಡಿ ಮತ್ತೆ ಮರ ಚಿಗುರ್ ಬಂದು ಗೋಲ್ಡನ್ ಆಪಲ್ಸ್ ಬರುತ್ತೆ ಮತ್ತೆ ಸಂತೋಷ ಸುಖ ಎಲ್ಲ ನಿಮ್ಗೆ ಸಿಗತ್ತೆ ಅಂದಾಗ ಆ ಜನ ಎಲ್ಲ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅವರ ಕೆಲಸನ ಮಾಡ್ತಾರೆ. ಮತ್ತೆ ಅಲ್ಲಿಂದ ಹಂಗೆ ಬರ್ತಾ ದಾರಿಯಲ್ಲಿ ಆ ಬಾವಿಯಲ್ಲಿರೋ ನೀರೆಲ್ಲ ಡ್ರೈ ಆಗ್ಬಿಡ್ತು ಅಂತ ಹೇಳಿದ್ರಲ್ಲ ಆ ಜಾಗ ಕೂಡ ಹೋಗ್ಬಿಟ್ಟು ಈ ತರ ಡೆವಲ್ ಬಂದು ನಿಮ್ ಬಾವಿಯಲ್ಲಿ ಒಂದು ಕಪ್ಪೆನ ಹಾಕಿದಾನೆ, ಇವಾಗ ಕಪ್ಪೆನ ತೆಗೆದ್ರೇನೆ ಸಾಕು ನಿಮ್ಗೆ ಮತ್ತೆ ನೀರ್ ಬರುತ್ತೆ ಅಂತ ಹೇಳಿದಾಗ ಅವರೆಲ್ಲ ಕೂಡ ಸೇರಿ ಆ ಕಪ್ಪೆನ ಹೊರಗಡೆ ತೆಗ್ದಿದ ತಕ್ಷಣ ಮತ್ತೆ ಬಾವಿಗೆ ನೀರ್ ತುಂಬಕ್ಕೆ ಸ್ಟಾರ್ಟ್ ಆಯ್ತು. ಆ ಊರಲ್ಲಿ ಕೂಡ ಸಂತೋಷ ನೆಮ್ಮದಿ ಎಲ್ಲ ಮತ್ತೆ ಬಂತು. ಇದನ್ನ ನೋಡಿದ್ರೆ ನಮ್ ಹೀರೋ ಹೀರೋಯಿನ್ ತುಂಬಾನೇ ಸಂತೋಷ ಪಟ್ಟು ಅವ್ರ ಜಾಗಕ್ಕೆ ಆ ಪ್ಯಾಲೇಸ್ ಗೆ ಬರ್ತಾರೆ. ಇವಾಗ ರಾಜ ಇಲ್ಲ ಅಂತಂದ್ರೆ ನಮ್ ಹೀರೋ ತಾನೆ ರಾಜ ಆಲ್ರೆಡಿ ಅವ್ರಿಗೆ ಮದ್ವೆ ಆಯ್ತಲ್ವಾ. ಸೊ ಅವ್ರಿಬ್ರು ನಿಂತ್ಕೊಂಡ್ ಮಾತಾಡ್ಬೇಕಾದ್ರೆ ಹೀರೋ ಕೇಳ್ತಾನೆ ಅದಿಂಗ್ ನೀನು ಅಷ್ಟು ಅಪಾಯಕರವಾದ ಜಾಗಕ್ಕೆ ನನ್ ಜೊತೆ ಬರ್ಬೇಕು ಅಂತ ಅನ್ಕೊಂಡೆ ಯಾಕೆ ಅಂತ ಕೇಳಿದಾಗ ಹೀರೋಯಿನ್ ಹೇಳ್ತಾಳೆ ಫಸ್ಟ್ ನಾನು ನಿನ್ನ ನೋಡಿದಾಗ ನೀನು ತುಂಬಾನೇ ಕೆಟ್ಟವನು ಅಂತ ಅನ್ಕೊಂಡೆ, ಆದ್ರೆ ಯಾವಾಗ ನಾನು ನಿನ್ನ ಹತ್ರ ಮಾತಾಡದ್ನೋ ಅವತ್ತು ನೈಟ್ ನೀನ್ ಎಷ್ಟು ಫೀಲ್ ಮಾಡಿ ಹೇಳ್ದೋ ನಿನ್ ಮಾತಲ್ಲೇ ನನ್ಗೆ ಗೊತ್ತಾಯ್ತು ನೀನ್ ತುಂಬಾ ಒಳ್ಳೆಯವನು, ನಿನ್ ಮನ್ಸಲ್ಲಿ ಯಾವ್ದೇ ಒಂದು ಕೆಟ್ಟ ಯೋಚನೆಗಳಿಲ್ಲ ಅಂತ. ಅವಾಗಿಂದ ನೀನ್ ನನ್ಗೆ ತುಂಬಾನೇ ಇಷ್ಟ ಆಗ್ಬಿಟ್ಟೆ, ಅದಕ್ಕೋಸ್ಕರನೇ ನಿನ್ಗೆ ಹೆಲ್ಪ್ ಮಾಡಕ್ಕೆ ನಾನು ಮುಂದೆ ಬಂದೆ ಅಂತ ಹೇಳ್ತಾಳೆ. ಹೀರೋಗಂತೂ ತುಂಬಾ ಸಂತೋಷ ನನ್ನ ಇಷ್ಟಪಡೋರು ಕೂಡ ಇದಾರ ಅಂತ. ಅದಾದ್ಮೇಲೆ ಹೀರೋ ಹೇಳ್ತಾನೆ ಆದ್ರೆ ಇವಾಗ ನಮ್ಗೆ 3 ಗೋಲ್ಡನ್ ಹೇರ್ಸ್ ಬೇಕಾಗಿಲ್ವಲ್ಲ ಅಂತ ಹೇಳಿ ಅದು ನಂಗೆ ಗಾಳಿಗೆ ಊದ್ಬಿಟ್ಟು ಅವರಿಬ್ರು ಕಿಸ್ ಮಾಡ್ಕೊಳ್ತಾರೆ. ಇಲ್ಲಿಗೆ ಮೂವಿ ಕೂಡ ಮುಗಿತಾ ಇದೆ. ಒಂದು ಚಿಕ್ಕ ಮಕ್ಕಳು ನೋಡೋ ತರ ಸ್ಟೋರಿ ಅಲ್ವಾ, ತುಂಬಾ ಚೆನ್ನಾಗಿತ್ತಲ್ವಾ. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ, ನೀವು ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.